ನಡೆದಾಡುವ ದೇವರು 111 ವರ್ಷ ಬದುಕಿದ್ರು. ಅವರ ಹೃದಯ 111 ವರ್ಷ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ಕೆಲಸ ಮಾಡಿರುತ್ತೆ. ಅಪರೂಪಕ್ಕೆ 10,000 ಹೃದಯ ಬಲಗಡೆ ಇರುತ್ತೆ. ಅವತ್ತು ಸ್ಟೇಜ್ ಮೇಲೆ ಹುಮ್ಮಸ್ಸಿನಿಂದ ಜನ ಚಪ್ಪಾಳೆ ಹೊಡಿತಾರೆ ಅಂತ ಕುಣಿತಾನೆ, ಒಂದು ಬೀಚ್ ಹೋಗ್ತಾನೆ. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಕಂಪೇರ್ ಮಾಡಿದರೆ ಹಾರ್ಟ್ ಅಟ್ಯಾಕ್ಸ್ ಕಡಿಮೆ. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಬಹಳ ಇಂಪಾರ್ಟೆಂಟು. ಹೆವಿ ಊಟ ಮಾಡಬಾರ್ದು. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬೀಗ್ರೂಟ. ಇಷ್ಟ ಆಗ್ತಾರೆ ಮಟನ್, ಹಂಗೆ ತಿನ್ನಬಾರ್ದು. ವಾಟರ್ನ ರೇಷನ್ ಮಾಡೋದು ಎರಡೇ ಕಂಡೀಷನ್. ನಾವು ಒಂದು ಡಯಾಲಿಸಿಸ್ ಮಾಡಿಸ್ಕೊಂಡವ್ರಿಗೆ 900 ml ಗಿಂತ ಜಾಸ್ತಿ ಕುಡಿಬೇಡಿ 1 ಲೀಟರ್ಗಿಂತ. ಸಡನ್ ಆಗಿ ಅಮ್ಮ ಚೆನ್ನಾಗೇ ಇರ್ತಾಳೆ, ಆರಾಮಾಗಿ ಇರ್ತಾಳೆ, ಊಟ ಮಾಡ್ತೀರ, ಸಡನ್ ಆಗಿ ಫೋನ್ ಬರುತ್ತೆ ಅಮೆರಿಕಾದಿಂದ, ಮಗ ಆಕ್ಸಿಡೆಂಟ್ ಆಗಿ ಸತ್ತೋದಂತ. ಟಕ್ ಅಂತ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ತುಂಬ ಜನ ಹಳ್ಳಿ ಕಡೆ ಮನುಷ್ಯನ ಪ್ರಾಣ ಬೀಜದಾಗಿದೆ ಅಂತಾರೆ. 2 ಬೀಜನ ಕಟ್ ಮಾಡಿ ಬಕೆಟ್ಗೆ ಹಾಕಿರೋದು ನಾನು ನೋಡಿದ್ದೀನಿ. ಅದೇ ಬೀಜವನ್ನು ಸಡನ್ ಆಗಿ ಇಚ್ಕಿದರೆ ಸತ್ತೋಗ್ತಾನೆ. ಹಾರ್ಟ್ ಅಟ್ಯಾಕ್ ಅಂತೀವಿ. ಪಟ 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 ಅಂತ ಹೊಡ್ಕೊಂಡ್ರೆ ಟೆಕಿ ಕಾರ್ಡಿಯಾ ಅಂತೀವಿ. ಎರಡೂ ಕೂಡ ಡೇಂಜರಸ್. ಗಂಡ ಹೆಂಡತಿ ಜಗಳದಲ್ಲಿ ಕಪ್ಪಾಳು ಕೊಡೋದು ಸತ್ತು ಬಿದ್ದಿರೋ ಹೆಂಡ್ತಿನ ನಾನು ನೋಡಿದ್ದೀನಿ. ಅನೇಕ ಡೆತ್ಗಳು ಯಂಗ್ಸ್ಟರ್ಸ್ನಲ್ಲಿ ಆಗ್ತಿರೋದಕ್ಕೆ ಕಾರಣ ಅವರ ಆಂಗ್ಸಿಟಿ, ಅವರ ಟೆನ್ಷನ್. ಈ ಮಕ್ಕಳು ಇನ್ಸುಲಿನ್ ಇಲ್ದಿರ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೆ ಶುಗರ್ ಇರುತ್ತಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕು ಬೇರೆಯವ್ರಿಗಿಂತೂ ಕಂಪೇರ್ ಮಾಡಿದರೆ 10 ವರ್ಷ ಮೊದಲೇ ಆಗುತ್ತೆ. ಯಾಕೋ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಆಗ್ತಿಲ್ಲ ಡಾಕ್ಟರ್ ಅಂದರೆ ಈ ಮಸ್ಟ್ ಬಿ ಡಯಾಬಿಟಿಕ್. ತುಂಬ ಸಂತಾನ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಅನೇಕ ಹೆಣ್ಣು ಮಕ್ಕಳಿಗೆ ಟೆಸ್ಟ್ ಮಾಡಿಸ್ತಾನೆ ಇರ್ತಾರೆ, ಗಂಡು ಮಕ್ಕಳಿಗೆ ಟೆಸ್ಟ್ ಮಾಡಿಸೋದಿಲ್ಲ. ನನ್ನ ಪ್ರಕಾರ ಫಸ್ಟ್ ಗಂಡು ಮಕ್ಕಳಿಗೆ ಟೆಸ್ಟ್ ಮಾಡಿಸ್ಬೇಕು. ಮಕ್ಕಳಾಗ ಏಜಿಗೆ ಏನಾದ್ರು ಒಂದು ಲಿಮಿಟ್ ಏಜ್ ಅಂತ ಏನಾರು ಇದೆಯಾ? 90 ವರ್ಷದವ್ರಿಗೆ ಮಕ್ಕಳು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದರ್ಶನ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಪಾಡ್ಕಾಸ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಅಂದರೆ ಇವತ್ತು ಮನುಷ್ಯನ ಡೈಲಿ ಲೈಫಲ್ಲಿ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಆರೋಗ್ಯ ಹೇಗೆ ಕಾಪಾಡ್ಕೊಬೇಕು, ಹೃದಯ ಸಂಬಂಧ ಕಾಯಿಲೆ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದಾರೆ ನಿಮ್ಮ ಪ್ರೀತಿಯ ಅಂಜನಪ್ಪ ಅವರು. ಬನ್ನಿ, ಅವನ್ನ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ದರ್ಶನ್. ನಿಮ್ಮ ನೋಡೋದು ತುಂಬ ಖುಷಿ ಆಗುತ್ತೆ ಸರ್. ಲವ್ಲಿ. ಯಾಕೆ ಅಂದರೆ ಒಬ್ಬ ಡಾಕ್ಟ್ರು ಹೇಗೆ ಒಬ್ಬ ರೋಗಿನ ಹೇಗೆ ಟ್ರೀಟ್ ಮಾಡಬೇಕು, ಅವ್ರ ಬಗ್ಗೆ ಕಾಯಿಲೆ ಸಂಬಂಧಪಟ್ಟಿದ್ದು ಹೇಗೆ ಅದನ್ನು ನೋಡ್ಕೊಬೇಕು ಅಂತ ತುಂಬ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರ. ಮೇನ್ ಥಿಂಗ್ ಏನು ಅಂದರೆ ಈ ಆರೋಗ್ಯ ಸಮಸ್ಯೆಯಲ್ಲಿ ತುಂಬ ಇಂಪಾರ್ಟೆಂಟ್ ಅಂತದ್ದು ಏನು ಕಾಪಾಡ್ಕೊಬೇಕು ಮನುಷ್ಯ? ದರ್ಶನ್, ಇದು ಭಾಳ ಇಂಪಾರ್ಟೆಂಟು. ನಾನು ಡಾಕ್ಟರ್ ಆಂಜನಪ್ಪ. ಕಳೆದ 40 ವರ್ಷದಿಂದ ಪ್ರೊಫೆಷನಲ್ಲಿದ್ದೀನಿ. ನಾನು MBBS ಮಾಡಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ 1979. KMC ಹುಬ್ಬಳ್ಳಿಯಲ್ಲಿ ಅದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜು. MS ಮಾಡಿ 1982ರಿಂದ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ ಟೀಚರ್ ಆಗಿ, ಅಂದರೆ ನಾವೆಲ್ಲ ಆಪ್ರೇಟಿಂಗ್ ಸರ್ಜನ್ಸು, ಅಲ್ಲಿ ಸೇರಿಕೊಂಡು ವಿಕ್ಟೋರಿಯಾ ಹಾಸ್ಪಿಟ್ಲು, ಬೋರಿಂಗ್ ಹಾಸ್ಪಿಟ್ಲು, ಜಯನಗರ ಜನರಲ್ ಹಾಸ್ಪಿಟ್ಲು, ಈ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಕಳೆದ 40 ವರ್ಷದಿಂದ ಸರ್ಜಿಕಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನನಗೆ ಯಾಕೆ ಜನ ಇಷ್ಟಪಡ್ತಾರೆ ಅಂದರೆ, ನಾನು ನೋಡೋಕ್ಕೆ ಬೆಳ್ಳಗಿದ್ರು ಕೂಡ ನಾನು ಫಾರಿನ್ ಡಾಕ್ಟ್ರ್ ಅಲ್ಲ, ನಾನೊಬ್ಬ ಹಳ್ಳಿ ರೈತನ ಮಗ. ನನ್ನೂರು ದೊಡ್ಡ ತುಮಕೂರು ಗ್ರಾಮ, ದೊಡ್ಡಬಳ್ಳಾಪುರದ ಹತ್ರ. ಆ್ಯಂಡ್ ಬೀಯಿಂಗ್ ಎ ಪ್ರೊಫೆಸರ್, ಇದುವರೆಗೂ ಒಂದು 3600 ಜನ ಡಾಕ್ಟರ್ಸ್ನ ತಯಾರು ಮಾಡಿದಂಥ ಟೀಚರ್ ನಾನು. ಹಾಗಾಗಿ ಆರೋಗ್ಯದ ವಿಚಾರಗಳ ಬಗ್ಗೆ ಜನಗಳಿಗೆ ಸರಳವಾಗಿ ಅರ್ಥ ಆಗಲಿ ಅಂತ ಕೋವಿಡ್ ಸಮಯದಿಂದಲೂ ಕೂಡ ನಾನು ಭಾಳ ಮಾತಾಡ್ತಾ ಇದ್ದೀನಿ. ಇವತ್ತು ನನಗೆ ಖುಷಿ ಅನಿಸುತ್ತೆ, ನಿಮ್ಮ ಪ್ರಿನ್ಸ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಿಮ್ಮೊಟ್ಟಿಗೆ ನೀವು ಕೇಳಿದ ಪ್ರಶ್ನೆಗೆ. ಆರೋಗ್ಯ ಮನುಷ್ಯನಿಗೆ ಭಾಳ ಮುಖ್ಯ. ನೋಡಿ, ಆರೋಗ್ಯವೇ ಭಾಗ್ಯ ಅಂತೀವಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಮನುಷ್ಯ ಆರೋಗ್ಯವಾಗಿದ್ದರೆ ಬೇರೆ ಎಲ್ಲವೂ ಕೂಡ ದೊರಕುತ್ತೆ. ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ಇದ್ದರೂ ಕೂಡ ಆರೋಗ್ಯ ಕೆಟ್ಟಾಗ ಸಾವನ್ನು ವಾಪಸ್ ತಂದು ಕೊಡಲ್ಲ. ಅದರಿಂದ ಆರೋಗ್ಯ ಭಾಳ ಮುಖ್ಯ. ಅದರೊಳಗಾಗಿ ನೋಡಿ, ಹ್ಯೂಮನ್ ಬಾಡಿ ಇದೆಯಲ್ಲ, ಇಟ್ಸ್ ಎ ವಂಡರ್ಫುಲ್ ಮಿಷಿನ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಗಾಡ್ ಈಸ್ ಎ ವೆರಿ ಗ್ರೇಟ್ ಸೈಂಟಿಸ್ಟ್. ನಮ್ಮ ದೇಹದಲ್ಲಿ ಏನೆಲ್ಲ ಇದೆ ಅಂದರೆ ಅದರೊಳಗಾಗಿ ಭಾಳ ಮುಖ್ಯವಾಗಿ ಈಚೀಚೆಗಂತೂ ಸುದ್ದಿ ಆಗ್ತಿರೋದು ಯಂಗ್ ಪೀಪಲ್ಸು ಹಾರ್ಟ್ ಅಟ್ಯಾಕ್. ಮೊನ್ನೆ ತಾನೇ ನಮ್ಮ ಫಿಲಮ್ ಆಕ್ಟರ್ ಪುನೀತ್ ರಾಜ್ಕುಮಾರ್ ಸತ್ತಾಗ ದೊಡ್ಡ ಸುದ್ದಿ ಆಗಿತ್ತು. ಈಚೀಚೆಗೆ ಸೀರಿಯಲ್ ಆಕ್ಟರ್ ಪೂಜಾರ್ ಅವರು ಕೂಡ ತೀರೋದಾಗೆ ಕಾಮಿಡಿ. ಮೊನ್ನೆ ತಾನು ಒಂದು ಸಣ್ಣ ಮಗು
ಟೀಚರ್ ಹತ್ರ ಹೋಮ್ವರ್ಕ್ ತೋರಿಸ್ತಾ ಕೊಲ್ಯಾಪ್ಸ್ ಆಗಿ ಸತ್ತೋಗ್ತಾಳೆ. ಹ್ಮ್ ಹ್ಮ್ ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ಆತಂಕ ಏನಂದರೆ, ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಯಂಗ್ಸ್ಟರ್ಸ್ನೇ ಅನ್ನೋ ಒಂದು ಆತಂಕ. ಅದ್ರ ಬಗ್ಗೆನೇ ಮಾತಾಡೋಣ. Okay. ನಾನು ಬೇಸಿಕಲಿ ಸರ್ಜಿಕಲ್ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್. ಹ್ಮ್ ನಾನು ಹಾರ್ಟ್ ಡಾಕ್ಟರ್ ಅಲ್ಲ. ಓಕೆ ಆದರೆ MBBSನಲ್ಲಿಯೇ ನಮ್ಗೆ ಹಾರ್ಟಿನ ಬಗ್ಗೆ ಸಾಕಷ್ಟು ಕಲ್ತಿರ್ತೀವಿ. ಹ್ಮ್. ಪ್ರಾಕ್ಟೀಸ್ನಲ್ಲೂ ಕೂಡ ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಅದರೊಳಗಾಗಿ ಗ್ಯಾಸ್ಟ್ರಿಕ್ ಅಂತ ಬರ್ತಾರಲ್ಲ ಪೇಷಂಟ್ಸು, ತುಂಬ ಜನಕ್ಕೆ ಅರಿವಿರಲ್ಲ. ಈ ಗ್ಯಾಸ್ಟ್ರೈಟಿಸ್ ಆದಾಗೆ ರೆಟ್ರೋಸ್ಟೆರ್ನಲ್ ಬರ್ನಿಂಗ್ ಅಂತ ಎದೆ ಉರಿ ಬರುತ್ತಲ್ಲ, ಅದನ್ನು ನಾವು ಎಷ್ಟೋ ಸಾರಿ ಹಾರ್ಟ್ ಬರ್ನ್ ಅಂತೀವಿ ನಾವು. ಆ್ಯಕ್ಚುಲಿ ಹಾರ್ಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಹಾರ್ಟ್ ಅಟ್ಯಾಕೇ ಬೇರೆ. ಮುಂದಿನ ಸಮಯದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಹೃದಯ ರೋಗ ಕಾಯಿಲೆಗಳು ಹೆಂಗೆ ಮನುಷ್ಯನ ಕಷ್ಟಕ್ಕೆ ಸಿಕ್ಕಾಕ್ಸ್ತವೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೆ ಇವತ್ತು ಭಾಳ ಇಂಪಾರ್ಟೆಂಟು ಹೃದಯ. ಯಾಕಂದರೆ ಹೃದಯ ನಿಂತೋದ್ರೆ ಮನುಷ್ಯ ಸತ್ತೋಗ್ತಾನೆ. ಎಷ್ಟೊತ್ತು? 5 ನಿಮಿಷ ನಮ್ಮ ಹೃದಯ ನಿಂತೋದ್ರೆ ಮನುಷ್ಯ ಸತ್ತೋಗ್ತಾನೆ. ಬಟ್ ನಾವು ಡೆತ್ತನ್ನು ಡಿಕ್ಲೇರ್ ಮಾಡಬೇಕಾದ್ರೆ ಬ್ರೈನ್ ಡೆತ್ ಅಂತೀವಿ. ನಮ್ಮ ಹೃದಯ 1 ನಿಮಿಷಕ್ಕೆ 72 ಸಾರಿ ಲಬ್ ಡಬ್ ಸಿಸ್ಟೋಲ್ ಆ್ಯಂಡ್ ಡಯಾಸ್ಟೋಲ್ ಅಂತೀವಿ. ಈ ರೀತಿ ವರ್ಕ್ ಮಾಡ್ತಾನೆ. ಮನುಷ್ಯ ಸಾಯುವವರೆಗೂ ನಡೆದಾಡುವ ದೇವರು 111 ವರ್ಷ ಬದುಕಿದ್ರು. ಅವರ ಹೃದಯ 111 ವರ್ಷ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪಾಗಿ ಕೆಲಸ ಮಾಡಿರುತ್ತೆ. ಸೊ ಪ್ರತಿಯೊಬ್ಬ ಮನುಷ್ಯನಲ್ಲೂ. ಸೊ ಈಗ ಯಾರಾದರೂ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಹಾರ್ಟ್ ನಿಂತೋಗುತ್ತೆ. ಸೊ ನಮ್ಮ ಹೃದಯ ನೋಡಿ, ಮನುಷ್ಯನ ಎದೆಯ ಎಡಭಾಗದಲ್ಲಿ ನಮ್ಮ ಮುಷ್ಟಿ ಎಷ್ಟು, ಯಾವ ಮನುಷ್ಯ ಎಷ್ಟು ದಪ್ಪ ಇರ್ತಾನೋ ಅವನ ಮುಷ್ಟಿ ಎಷ್ಟು ಇರುತ್ತೆ ಹಾರ್ಟು. ಅಪರೂಪಕ್ಕೆ 10,000 ಹೃದಯ ಬಲಗಡೆ ಇರುತ್ತೆ. ಅದನ್ನು ನಾವು ಡೆಕ್ಸ್ಟ್ರೋಕಾರ್ಡಿಯಾ ಅಂತೀವಿ. ಸೊ ಅದ್ರ ಬಗ್ಗೆ ಬೇಡ. ಈ ಹೃದಯ ಹೆಂಗೆ ಕೆಲಸ ಮಾಡುತ್ತೆ, ಹೆಂಗಿದು ಇಂಪಾರ್ಟೆಂಟು, ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ? ಯಾಕಂದರೆ ಹಾರ್ಟ್ ಅಟ್ಯಾಕ್ ಅನ್ನೋದು ಸರ್ವೇ ಸಾಮಾನ್ಯರ ಈ ಪ್ರತಿಯೊಬ್ಬರ ಪದ. ನಾವು ವೈದ್ಯರು ಅದನ್ನು MI ಅಂತೀವಿ, ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತೀವಿ. ನೋಡಿ, ನಿಮಗೊಂದು ಸಿಂಪಲ್ ಜನಗಳಿಗೆ ಅರ್ಥ ಆಗಬೇಕು ಅಂದರೆ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅಂದರೆ, ನೋಡಿ ನನ್ನ ಬೆರಳು ಪಿಂಕ್ ಇದೆ, ಇದು ಆರೋಗ್ಯವಾಗಿದೆ, ಮಡಿಸ್ತೀನಿ, ಇದು ಮಾಡ್ತೀನಿ. ಇದು ಆರೋಗ್ಯವಾಗಿರಬೇಕಾದ್ರೆ ಇದಕ್ಕೆ ಊಟ ಬೇಕು, ನ್ಯೂಟ್ರಿಷನ್ ಅಂತೀವಿ ನಾವು, ಗ್ಲೂಕೋಸ್ ಬೇಕು, ಆಕ್ಸಿಜನ್ ಬೇಕು. ಅವೆರಡು ಹೆಂಗೆ ಹೋಗುತ್ತೆ ಅಂದರೆ ಡಿಜಿಟಲ್. ನೋಡಿ, ಇಲ್ಲೊಂದು ರಕ್ತನಾಳ ಇದೆ, ಇಲ್ಲೊಂದು ರಕ್ತನಾಳ ಇದೆ, ಅದರಿಂದ ಹೋಗುತ್ತೆ, ವಾಪಸ್ಸು ವೀನಸ್ ಬರ್ತಾ ಇರುತ್ತೆ. ನಾನೊಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು 4 ಅವರ್ಸ್ ಬಿಟ್ಬಿಟ್ಟ ಅಂದರೆ ಇದು ಕಪ್ಪಗಾಗುತ್ತೆ, ಗ್ಯಾಂಗ್ರೀನ್ ಆಗುತ್ತೆ, ಸತ್ತೋಗುತ್ತೆ. ಓನ್ಲಿ ಫಿಂಗರ್ ಸತ್ತೋಗುತ್ತೆ, ಮನುಷ್ಯ ಸತ್ತೋಗಿರಲ್ಲ. ಇದಕ್ಕೆ ಕಂಪ್ಯಾರಿಸನ್ ಯಾಕೆ ಕೊಡ್ತಿದ್ದೀನಿ ಅಂದರೆ, ನಮ್ಮ ಹೃದಯಕ್ಕೂ ಕೂಡ ಊಟ ಬೇಕು ಅದು ಕೆಲಸ ಮಾಡಬೇಕಾದ್ರೆ. ಅದಕ್ಕೆ ಇಲ್ಲಿ ನಾನು ಡಿಜಿಟಲ್ ವೆಸಲ್ ಅಂದೆ, ಹೃದಯಕ್ಕೆ ಕರೋನರಿ ವೆಸಲ್ ಅಂತ ಇರುತ್ತೆ. ಎರಡು ಭಾಳ ಇಂಪಾರ್ಟೆಂಟ್, ಲೆಫ್ಟ್ ಆ್ಯಂಡ್ ರೈಟ್ ಕರೋನರಿ ವೆಸಲ್ ಅಂತೀವಿ ನಾವು. ಅದ್ರ ಮುಖಾಂತರ ಆಹಾರ ಹೋಗ್ತಾ ಇರುತ್ತೆ, ಆಕ್ಸಿಜನ್. ಅದೇನಾದರೂ ಬ್ಲಾಕ್ ಆಗೋಯ್ತು, ಯಾಕೆ ಬ್ಲಾಕ್ ಆಗುತ್ತೆ ಅಂತ ನಾನು ಇಲ್ಲಿ ನಿಮಗೆ ಡೆಮಾನ್ಸ್ಟ್ರೇಷನ್ಗೋಸ್ಕರ ರಬ್ಬರ್ ಬ್ಯಾಂಡ್ ಹಾಕಿದ್ದೆ. ಅಲ್ಲಿ ಬ್ಲಾಕ್ ಆಗುತ್ತೆ. ಆಗ 5 ನಿಮಿಷಕ್ಕೆ ಮಸಲ್ಸು, ಇಲ್ಲಿ ನೋಡಿ ಇದು ಸ್ಕೆಲೆಟಲ್ ಮಸಲ್ ಅಂತೀವಿ. ಮನುಷ್ಯನ ದೇಹದಲ್ಲಿ 655 ಸ್ಕೆಲೆಟಲ್ ಮಸಲ್ ಇದ್ದಾವೆ, ಬೈಸೆಪ್ಸು, ಟ್ರೈಸೆಪ್ಸು ಇವೆಲ್ಲ. ಆದರೆ ಹೃದಯದ ಮಾಂಸಖಂಡ ಇದೆಯಲ್ಲ, ಇಟ್ಸ್ ಎ ಸ್ಪೆಷಲ್ ಮಸಲ್, ಮಯೋಕಾರ್ಡಿಯಮ್ ಅಂತೀವಿ ನಾವು. ಅದಕ್ಕೇನಾದರೂ ರಕ್ತನಾಳ ಬ್ಲಾಕ್ ಆಯಿತು ಅಂದರೆ 5 ನಿಮಿಷಕ್ಕೆ ಸತ್ತೋಗುತ್ತೆ ಹಾರ್ಟ್ ಆ ಜಾಗನ. ಅದನ್ನು ನಾವು ಇನ್ಫಾರ್ಕ್ಷನ್ ಅಂತೀವಿ ನಮ್ಮ ಭಾಷೆಯಲ್ಲಿ, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, MI ಆಯಿತು ಅಂತೀವಿ. ಅದನ್ನೇ ಜನಸಾಮಾನ್ಯರು ಹಾರ್ಟ್ ಅಟ್ಯಾಕ್ ಆಯ್ತಂತೆ ಅಂತಾರೆ. ಈ ಹಾರ್ಟ್ ಅಟ್ಯಾಕ್ ಅಂದ ತಕ್ಷಣವೇ, ಹಾರ್ಟ್ ಅಟ್ಯಾಕ್ ಆದವರೆಲ್ಲ ತಕ್ಷಣ ಸತ್ತೋಗಲ್ಲ, ಹಾಸ್ಪಿಟ್ಲಿಗೆ ಹೋಗೋವ್ರಿಗೂ ಸಮಯ ಇರುತ್ತೆ. ಇನ್ನು ಕೆಲವರು ಯಾಕೆ ಡಾಕ್ಟ್ರೆ ಅಲ್ಲೇ ಬಿದ್ದು ಸತ್ತೋಗ್ಬಿಡ್ತಾರಲ್ಲ, ಅದನ್ನು ನಾವು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಈ 3 ರಕ್ತನಾಳ ಇರ್ತವೆ, ಕರೋನರಿ ವೆಸಲ್ಸು, ಬ್ರಾಂಚು. ಒಮ್ಮೆ ಬ್ಲಾಕ್ ಆಯಿತು ಅಂದರೆ ಅದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಅದು ಕೂಸ್ತು ಬಿದ್ದು ಹೋಗ್ತಾರೆ. ಆದರೆ ಒಂದು ರಕ್ತನಾಳ ಆದಾಗೆ ಎದೆ ನೋವು ಬರುತ್ತೆ. ಹಾರ್ಟ್ ಅಟ್ಯಾಕ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ಭಾಳ ಸರಳ, ಎದೆ ನೋವು ಬರುತ್ತೆ. ಯಾವ ಮಟ್ಟಕ್ಕೆ ಎದೆ ನೋವು ಅಂದರೆ, ಯಾರೋ ನಿಮ್ಮ ಎದೆಯ ಮೇಲೆ ಕೂತು ಒತ್ತಿದಂಗೆ, ಅಥವಾ ಒಂದು ದಾರ ಹಗ್ಗ ಹಾಕಿ ಎದೆಯನ್ನು ಬಿಗಿದಂಗೆ. ಅದೇ ನೋವು ದವಡೆಗೆ ಹೋಗುತ್ತೆ, ಎಡಗಡೆ ಭುಜಕ್ಕೆ ಹೋಗುತ್ತೆ. ಇವೆಲ್ಲ ಸಿಂಪ್ಟಮ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಒಬ್ಬ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇದ್ಕಿದ್ದಂಗೆ ಎದೆ ನೋವು, ಎದೆ ಭಾರ, ಯಾರೋ ಎದೆ ಮೇಲೆ ಒತ್ತಾ ಇದ್ದಾರೆ ಅನ್ನಂಗೆ, ಹಣೆ ಮೇಲೆ ಬೆವರು ಬರುತ್ತೆ, ಶಾಕ್ ಹೋಗ್ತಾರೆ. ಇದನ್ನು ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು. ಓಕೆ. ಅಂದರೆ ಈಗ ತೀರಾ ಚಿಕ್ಕ ವಯಸ್ಸಿಗೆ ಮಕ್ಕಳುಗಳು ಸಾಯ್ತಾ ಇದ್ದಾರೆ. ಆಮೇಲೆ ಒಂದು 30-35 ಏಜು, ಆ ಏಜ್ ಒಳಗವರು ಸಾಯ್ತಾ ಇದ್ದಾರೆ. ಏನಿದ್ರು ಪ್ರಾಬ್ಲಮ್ಮು? ಲೈಫ್ ಸ್ಟೈಲ್ ಚೆನ್ನಾಗಿದೆಯೋ ಇಲ್ವೋ ಮನುಷ್ಯನಿಗೆ? ಯಾವ ಥರ ಇದಾಗ್ತಾ ಇದೆ ಇದು ಅಂತ?
ನೋಡಿ, ನಾನು MBBS ಓದೋವಾಗೆ ಮಕ್ಕಳು ತಂದೆ ತಾಯಿನ ಕರ್ಕೊಂಬರೋರು 65 ವರ್ಷದವ್ರನ್ನ. ಇವತ್ತು ನಮ್ಮ ಪ್ರಾಕ್ಟೀಸ್ನ ನಾವು ನೋಡ್ತಿದ್ದೀವಿ, ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಬರ್ತಾ ಇದ್ದಾರೆ. ಅಂದರೆ ಎಲ್ರಿಗೂ ಆಶ್ಚರ್ಯ, ಯಾಕೆ ಈಚೀಚೆಗೆ ಚಿಕ್ಕ ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ? ಅದಕ್ಕೆ ಕಾರಣಗಳೇನು? ನೋಡಿ, ಫಸ್ಟ್ ಒಂದು ತಿಳ್ಕೊಬೇಕು, ನಮ್ಮ ಹೃದಯಕ್ಕೆ ಭಾಳ ಇಂಪಾರ್ಟೆಂಟು. ನಾನು ರಕ್ತ ಅಂತ ಹೇಳಿದೆ, ಆ ರಕ್ತನಾಳಗಳು ತುಕ್ಕಿಡಿತವೆ, ಅಂದರೆ ಬ್ಲಾಕ್ ಆಗ್ತವೆ. ಯಾಕೆ ಬ್ಲಾಕ್ ಆಗ್ತವೆ ಅಂದರೆ ಕೊಲೆಸ್ಟರಾಲ್. ನೋಡಿ, ನಾವು ಚಿಕ್ಕ ಹುಡುಗರಾಗೆ ಹಳ್ಳಿ ಕಡೆ ಮನುಷ್ಯ ಚೆನ್ನಾಗಿ ಉಣ್ಣೋನು, ಚೆನ್ನಾಗಿ ದುಡಿಯೋನು. ಇವತ್ತು ಹಂಗಾಗ್ತಾ ಇಲ್ಲ, ಸೆಡೆಂಟ್ರಿ ವರ್ಕ್. ಅದರೊಳಗಾಗಿ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಲಿ ಭಾಳ ಜನ ಕೂತು ಜಾಗದಿಂದ ಎದ್ದೊಳಲ್ಲ, ಪ್ರತಿಯೊಂದಕ್ಕೂ ರಿಮೋಟ್ ಇದೆ, ನೋ ಎಕ್ಸಸೈಸ್, ತಿನ್ನುವ ಆಹಾರದಲ್ಲಿ ಜಂಕ್ ಫುಡ್ ಜಾಸ್ತಿ ಆಗಿದೆ. ಸಿ, ಮನುಷ್ಯನಿಗೆ ಆಹಾರ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಎಲ್ಲಿ ಫೈಬರ್ ಜಾಸ್ತಿ ಇರುತ್ತಲ್ಲ, ಫೈಬರ್ ಅಂದರೆ ನಾರಿನ ಅಂಶ, ಸೊಪ್ಪು ತರಕಾರಿಗಳು, ಹಣ್ಣುಗಳು, ಅದರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ. ಅದೇ ಮಟನ್ನಲ್ಲಿ ತುಂಬ ಫ್ಯಾಟ್ ಯೂಸ್ ಮಾಡೋರು, ಡಾಲ್ಡಾ ಅಂತ ಯೂಸ್ ಮಾಡೋರಿಗೆ ಕೊಲೆಸ್ಟ್ರಾಲ್. ಈ ಕೊಲೆಸ್ಟ್ರಾಲ್ ನೋಡಿ, ಒಂದೇ ದಿನ 33 ವರ್ಷಕ್ಕೆ ಬಂದ್ಬಿಡಲ್ಲ, ಚಿಕ್ಕ ವಯಸ್ಸಿನಿಂದಾನೆ. ನಾನು ತುಂಬ ಜನಕ್ಕೆ ತಂದೆ ತಾಯಿಗೆ ಹೇಳ್ತೀನಿ, ಮೊದಲ ಕಾಲದ ಮಕ್ಕಳು ಚೆಬ್ಬಿಯಾಗಿರಬೇಕು, ಗುಂಡಿಗಿರಬೇಕು, ಬಂದವರೆಲ್ಲ ಮುತ್ತಿಕ್ತಾರೆ. ಇವತ್ತು ಹಂಗಿರಬಾರ್ದು. ನಾವೇ ಹೇಳ್ತೀವಿ, ನಿಮ್ಮ ಮಕ್ಕಳು ಸಣ್ಣಗಿರಬೇಕು, ಆಟ ಆಡಬೇಕು. ಹಂಗೆ ಮಾಡಿದರೆ ಕೊಲೆಸ್ಟ್ರಾಲ್ ಅಕ್ಯುಮುಲೇಟ್ ಆಗಲ್ಲ. ಒಂದಿನಕ್ಕೆ ಕೊಲೆಸ್ಟ್ರಾಲ್ ಬಂದು ಕೂತ್ಕೊಳ್ಳಲ್ಲ, ಚಿಕ್ಕ ವಯಸ್ಸಿನಿಂದ ಅಕ್ಯುಮುಲೇಟ್ ಆಗಿ ನೋಡಿ, ಇದು ಲೂಮೆನ್, ಇಷ್ಟು ಹೋಲ್ ಇರುತ್ತೆ. ಈ ಕೊಲೆಸ್ಟ್ರಾಲು ರಕ್ತನಾಳದ ಒಳಗಡೆ ಕೂತ್ಕೊಳ್ಳುತ್ತೆ, ತುಕ್ಕಿಡಿಯೋದು ಅಂತೀವಿ ನಾವು. ಬರ್ತಾ 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 ಈ ಪೈಪ್ನ ನೀರು ಹರಿದಂಗೆ ನೀರು ಬ್ಲಡ್ ಹರಿತಾ ಇರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ಒನ್ ಫೈನ್ ಡೇ ಬಂದಾಗ್ಬಿಡುತ್ತೆ. ಆವಾಗಲೇ ಹಾರ್ಟ್ ಅಟ್ಯಾಕ್ ಆಗೋದು. ಸೊ ನಾನು ಒಂದು ಹೇಳಿದ ಕಾರಣ ಕೊಲೆಸ್ಟ್ರಾಲ್. ಸೊ ಇವತ್ತಿನ ಮಾಡರ್ನ್ ಡೇಸ್ನಲ್ಲಿ ಲೈಫ್ ಸ್ಟೈಲು ಚೇಂಜ್ ಆಗೋಗಿದೆ. ಪ್ರತಿಯೊಬ್ಬರು ಕೂಡ ಸೆಡೆಂಟ್ರಿ ವರ್ಕು, ಟೆನ್ಷನ್ಗಳು. ಮನುಷ್ಯನಿಗೆ ಟೆನ್ಷನ್ ಇದೆಯಲ್ಲ, ಇದರಿಂದ BP ಬರುತ್ತೆ, ಶುಗರ್ ಬರುತ್ತೆ. ಯಾರಿಗೆ ಬ್ಲಡ್ ಪ್ರೆಷರು ಇರ್ರೆಗ್ಯುಲರ್ ಇರುತ್ತಲ್ಲ, ಯಾರಿಗೆ ಶುಗರ್ ಅನ್ಕಂಟ್ರೋಲ್ಡ್ ಇರುತ್ತಲ್ಲ, ಇಂಥವ್ರಿಗೆ ಕೊಲೆಸ್ಟ್ರಾಲ್ ಮೆಟಬಾಲಿಸಮ್ ಚೇಂಜ್ ಆಗುತ್ತೆ. ಸೊ ಇವೆಲ್ಲವೂ ಕಾರಣ. ಇವತ್ತು 30 ವರ್ಷಕ್ಕೇ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದರೆ ಇವೆಲ್ಲ ಕಾರಣ. ಜನಗಳಿಗೆ ಆಶ್ಚರ್ಯ ಆಗೋದು ಅಂದರೆ, ಪುನೀತ್ ರಾಜ್ಕುಮಾರ್ ಎಷ್ಟು ಆರೋಗ್ಯವಾಗಿದ್ದರು, ಜಿಮ್ ಮಾಡೋರು. ಎಷ್ಟೋ ಜನ ನೀವು ನೋಡ್ತೀರಿ, ಜಿಮ್ ಮಾಡ್ತಾ ಮೆಟ್ಲ ಮೇಲೆ ಕೂತ್ಕೋತಾನೆ, ಹಂಗೆ ಬಿದ್ದೋಗ್ತಾನೆ. ಸೊ ಅನ್ಫಾರ್ಚುನೇಟ್ಲಿ ಆಲ್ರೆಡಿ ಶುರುವಾಗಿರುತ್ತೆ. ಇವು ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರಲ್ಲ, ಚೆಕ್ ಮಾಡಿಸ್ಕೊಂಡಿರಲ್ಲ. ಸೊ ಈ ದೃಷ್ಟಿಯಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ದಯವಿಟ್ಟು ಆ್ಯನ್ಯಲಿ ಒಂದು ಚೆಕಪ್, ಯಾವಾಗ ಅಟ್ಲೀಸ್ಟ್ ಒಂದು 30 ವರ್ಷ ಆದಮೇಲೆ, ಮೊದಲೆಲ್ಲ 40 ವರ್ಷಕ್ಕೆ ಹೇಳಿವಿ ನಾವು, ಒಂದು ಮಾಸ್ಟ್ರಿಯಲ್ ಚೆಕಪ್ ಮಾಡಿಸ್ಕೊಳ್ಳಿ. ಮಾಸ್ಟ್ರಿಯಲ್ ಚೆಕಪ್ ಅಂದರೆ ಒಂದು ECG ಮಾಡಿಸ್ಕೊಳ್ಳಿ, ಒಂದು ಎಕ್ಸ್ರೇ ಮಾಡಿಸ್ಕೊಳ್ಳಿ, ಒಂದು ಸ್ಕ್ಯಾನ್ ಮಾಡಿ, ಸಿಂಪಲ್ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಶುಗರ್ ಇದೆಯಾ ಇಲ್ಲ ನೋಡ್ಕೊಳ್ಳಿ ಅಂತ ಹೇಳಿವಿ. ಪಾಪ ಏನು ನಾನು ಆರೋಗ್ಯವಾಗಿದ್ದೀನಿ ಅಂತ ಸುಮ್ಮನೆ ಇರ್ತಾರೆ, ಅಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಆ್ಯಂಡ್ ಅನ್ಅಕಸ್ಟಮ್ಡ್ ಎಕ್ಸಸೈಸ್ ಅಂತೀವಿ. ಯಾವತ್ತೂ ಅಷ್ಟು ಕುಣಿದಿರೋರು ಅವತ್ತು ಸ್ಟೇಜ್ ಮೇಲೆ ಹುಮ್ಮಸ್ಸಿನಿಂದ ಜನ ಚಪ್ಪಾಳೆ ಹೊಡಿತಾರೆ ಅಂತ ಕುಣಿತಾನೆ, ಒಂದು ಬೀಚ್ ಸತ್ತು ಹೋಗ್ತಾನೆ. ವೆರಿ ವೆರಿ ಸಿಂಪಲ್ ಇವೆಲ್ಲ. ಇನ್ನು ಕೆಲವು ಸಮಯ ಏನಾಗುತ್ತೆ, ಅಬ್ದುಲ್ ಕಲಾಂಜಿ ಪಾಪ ಭಾಷಣ ಮಾಡ್ತಿರೋವಾಗ ಹಂಗೆ ಕೂಸ್ತು ಬಿದ್ದೋಗ್ತಾರೆ, ಅದು ಅವ್ರ ವಯಸ್ಸು. ಸೊ ಇವತ್ತಿನ ಯಂಗ್ಸ್ಟರ್ಸ್ನಲ್ಲಿ ಬಟ್ ಆ ಚಿಕ್ಕ ಹುಡುಗಿ ಸತ್ತೋಯ್ತಲ್ಲ, ಅದು ಜನಗಳಿಗೆ ಕನ್ಫ್ಯೂಷನ್ ಆಗುತ್ತೆ. ಅನಾಮಲೀಸ್ ಅಂತೀವಿ. ಹುಟ್ಟುವಾಗೆ ತಾಯಿ ಗರ್ಭದಲ್ಲೇ ನಮ್ಮ ದೇಹದಲ್ಲಿ ಕೆಲವು ಬದಲಾವಣೆಗಳಿರ್ತವೆ. 6 ಬೆಳ್ಳಿ ಇಟ್ಕೊಂಡು ಹುಡ್ತಾರಲ್ಲ, ಅದನ್ನು ಅನಾಮಲಿ ಅಂತೀವಿ ನಾವು. ಅದು ಸಿಂಪಲ್, 6 ಬೆಳ್ಳಿದ್ರೆ ಏನೂ ಆಗಲ್ಲ. ಅದೇ ಹೃದಯದಲ್ಲಿ ಹೋಲ್ ಇರುತ್ತೆ ನೋಡಿ. ಹೃದಯದಲ್ಲಿ 4 ಚೇಂಬರ್, ನಾನು ಅವೆಲ್ಲ ಹೇಳ್ತಿದ್ದೆ. ನಮ್ಮ ಮುಷ್ಟಿ ಎಷ್ಟು ಇರುತ್ತೆ ನಮ್ಮ ಹಾರ್ಟು, ಆರಿಕಲ್ ಅಂತೀವಿ, ವೆಂಟ್ರಿಕಲ್ ಅಂತೀವಿ ನಾವು. ಸೊ ಇವೆರಡು ಮಧ್ಯೆ ಕಂಬ ಇರುತ್ತೆ, ಅದ್ರಾಗ ಒಂದು ಹೋಲ್ ಇತ್ತು ಅಂದರೆ ಅದು ನೋಡ್ಕೊಂಡೇ ಇರಲ್ಲ. ಆ ಮಗುಗೆ ಇರುತ್ತೆ, ಸಡನ್ನಾಗಿ ಅದ್ರ ಕಾಂಪ್ಲಿಕೇಶನ್ ಆಗಿ ಬಿದ್ದು ಸತ್ತೋಗುತ್ತೆ. ಇಲ್ಲದ್ರೆ ಸಣ್ಣ ಮಗುಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರಲ್ಲ. ಇದೇ ಬೇರೆ ಟಾಪಿಕ್. ಯಾಕೆ ಮಕ್ಕಳಲ್ಲಿ ಅನಾಮಲಸ್ ಬೇಬೀಸ್ ಅಂತೀವಿ. ಇಂಥ ಅನೇಕವು, ಎಷ್ಟೋ ಮಕ್ಕಳಿಗೆ ಒಂದೇ ಬೀಜ ಇರುತ್ತೆ, ಎಷ್ಟೋ ಮಕ್ಕಳಿಗೆ ಕರುಳು ರೊಟೇಟ್ ಆಗಿರುತ್ತೆ. ಸೊ ಇವೆಲ್ಲ 108 ಅನಾಮಲೀಸ್ ಅಂತೀವಿ. ಸೀಳು ತುಟಿಯಿಂದ ಹುಟ್ಟುತ್ತಾರೆ ಮಕ್ಕಳು, ಇವೆಲ್ಲ ಬೇರೆ ಬೇರೆ ಇರ್ತವೆ. ಸೊ ಈಗ ಹಾರ್ಟಿನ ಬಗ್ಗೆ ಮಾತಾಡ್ತಿರೋದ್ರಿಂದ ಹೃದಯದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಈಗ ಇನ್ನೊಂದು ನಾನು ಅಬ್ಸರ್ವೇಷನ್ ಹೇಳ್ತೀನಿ. ನೀವು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಕಂಪೇರ್ ಮಾಡಿದರೆ ಹಾರ್ಟ್ ಅಟ್ಯಾಕ್ಸ್ ಕಡಿಮೆ. ಯಾಕೆ ಡಾಕ್ಟ್ರೆ? ಎರಡೇ ಸಿಂಪಲ್ ರೀಸನ್. ಅವರು ಸ್ಮೋಕ್ ಮಾಡಲ್ಲ. ತುಂಬ ಜನ ಯುರೋಪಿಯನ್ ಕಂಟ್ರೀಸ್ ಮಾಡ್ತಾರೆ, ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಹೆಣ್ಮಕ್ಳು ಸ್ಮೋಕ್ ಮಾಡಲ್ಲ. ಸ್ಮೋಕಿಂಗ್ ಇಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ಹಾರ್ಟ್ ಅಟ್ಯಾಕ್ ಆಗಬೇಕು ಅಂದರೆ ಸ್ಮೋಕ್ ಮಾಡೋರಿಗೆ ಮೋರ್ ಕಾಮನ್. ಎರಡನೇದು, ದೇವರು ಹೆಣ್ಮಕ್ಳಿಗೆ ಒಂದು ವರ ಕೊಟ್ಟಿದ್ದಾನೆ. ಏನಂದರೆ ಅವ್ರ ಮೆನೋಪಾಸ್ ಅಂದರೆ ಮುಟ್ಟು ನಿಲ್ಲುವವರೆಗೂ
ಅವರ ದೇಹದಲ್ಲಿ ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಇರುತ್ತೆ. ಆ ಹಾರ್ಮೋನ್ ಅವ್ರ ಹೃದಯವನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅವರಿಗೆ ಮೆನೋಪಾಸ್ ಆಗೋದು ಅಂದರೆ ಮುಟ್ಟು ನಿಲ್ಲೋದು 50ರಿಂದ 55 ವರ್ಷ. 60 ವರ್ಷದ ಹೆಣ್ಮಗಳು ಗಂಡ ಹೆಂಡತಿಗೆ ಇಬ್ಬರಿಗೂ ಸೇಮ್ ಅಟ್ಯಾಕ್ ಆಗ್ಬೋದು ಒಂದೇ ಇದರಲ್ಲಿ. ಅಲ್ಲಿವರೆಗೂ ದೇವರು ಅವ್ರಿಗೆ ಪ್ರೊಟೆಕ್ಷನ್ ಕೊಡಿ. ಹಂಗಾಗಿ ಹೆಣ್ಣು ಮಕ್ಕಳಲ್ಲಿ ನೀವು ಜಯದೇವ ಹೋದರೆ ತುಂಬ ಜನ ಹೆಣ್ಮಕ್ಳು ಲೇಡೀಸು ಹಾರ್ಟ್ ಅಟ್ಯಾಕ್ ಆಗಿ ಅಡ್ಮಿಟ್ ಆಗಿರಲ್ಲ, ಗಂಡು ಮಕ್ಕಳೇ ಜಾಸ್ತಿ ಆಗಿ. ಸೊ ಇವೆರಡು ರೀಸನ್, ಒಂದು ಸ್ಮೋಕಿಂಗು, ಇನ್ನೊಂದು ಅವ್ರಿಗೆ ಹಾರ್ಮೋನ್ ಪ್ರೊಟೆಕ್ಷನ್ ಇರಲ್ಲ. ಸೊ ಅದರಿಂದ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಭಾಳ ಇಂಪಾರ್ಟೆಂಟು. ನೀವು ಜೀವನದಲ್ಲಿ ಏನು ರೀ ಡಾಕ್ಟ್ರೆ ಹಂಗಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ, ದೊಡ್ಡವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಯಾರು ಊಟವನ್ನು ಕರೆಕ್ಟಾಗಿ ಸಮತೋಲನವಾಗಿ ಹೆವಿ ಊಟ ಮಾಡಬಾರ್ದು. ತುಂಬ ಜನಕ್ಕೆ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಅದರೊಳಗಾಗಿ ನಾವು ನೋಡ್ತೀವಲ್ಲ, ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬೀಗ್ರೂಟ. ಇಷ್ಟ ಆಗ್ತಾರೆ ಮಟನ್ನು, ಹಂಗೆ ತಿನ್ನಬಾರ್ದು. ನಿಮ್ಮ ಖುಷಿಗೆ ದಿನ 2 ಪೀಸ್ ತಿನ್ನಿ, ಬೇಡನಲ್ಲ. ಒಂದೇ ದಿನ ಇಷ್ಟು ಮಟನ್ ತಿಂತೀನಿ ಅಂದರೆ ಎಲ್ಲ ಡೈಜೆಸ್ಟ್ ಆಗಲ್ಲ, ಡಿಪಾಸಿಟ್ ಆಗುತ್ತೆ 108. ಸೊ ಅದರಿಂದ ಮನುಷ್ಯ ಆಹಾರದಲ್ಲಿ ಆದಷ್ಟು ಸೊಪ್ಪು ತರಕಾರಿಗಳು, ನಾನ್ ವೆಜಿಟೇರಿಯನ್ ಕಡಿಮೆ ಮಾಡಬೇಕು, ನೀರು ಕುಡಿಬೇಕು. ತುಂಬ ಜನ ನೀರುಗಳು ಕುಡಿಯಲ್ಲ. ವಾಟರ್ ಈಸ್ ಇಂಪಾರ್ಟೆಂಟ್ ಫುಡ್. ಅನ್ಫಾರ್ಚುನೇಟ್ಲಿ ಇವತ್ತು ಒಂದು ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂದರೆ, ಒಂದು ಹೊಸ ಯೂನಿವರ್ಸಿಟಿ ಇದು, ಯೂಟ್ಯೂಬ್ ಯೂನಿವರ್ಸಿಟಿ ಅಲ್ಲ, ವಾಟ್ಸಪ್ ಯೂನಿವರ್ಸಿಟಿ. ರಿಜಿಸ್ಟ್ರಾರ್ ಇಲ್ಲ, ಅಲ್ಲಿ ವೈಸ್ ಚಾನ್ಸಲರ್ ಇಲ್ಲ, ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ಅನೇಕ ತಪ್ಪು ಮಾಹಿತಿಗಳು ಬರ್ತವೆ. ಊಟದ ಮಧ್ಯೆ ನೀರು ಕುಡಿಬೇಡ, ಊಟಕ್ಕೆ ಮೊದಲು ನೀರು ಕುಡಿಬೇಡ, ನಿಂತು ನೀರು ಕುಡಿಬೇಡ, ಇವೆಲ್ಲ ತಪ್ಪು ಮಾಹಿತಿಗಳು. ಯಾಕೆ ನಾನೊಬ್ಬ ವೈದ್ಯನಾಗಿ ಈ ರೀತಿ ಮಾತಾಡ್ತೀನಿ ಅಂದರೆ, ನನ್ನ ಬಾಯಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ. ಮೈ ಕ್ವಾಲಿಫಿಕೇಷನ್, ನಾವು ಪ್ರಿಪೇರ್ ಆಗಿ ಮಾತಾಡ್ತೀವಿ. ಅನ್ಫಾರ್ಚುನೇಟ್ಲಿ ಇವತ್ತು ಯಾರ್ಯಾರೋ ಏನೇನೋ ಹೇಳ್ತಾರೆ, ಜನಗಳಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅದರಿಂದ ದಯವಿಟ್ಟು ಸರಳವಾಗಿ ತಿಳ್ಕೊಳ್ಳಿ, ವಾಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟರ್ನ ರೇಷನ್ ಮಾಡೋದು 2 ಕಂಡೀಷನ್ನ ನಾವು. ಒಂದು, ಡಯಾಲಿಸಿಸ್ ಮಾಡಿಸ್ಕೊಂಡವ್ರಿಗೆ 900 ml ಜಾಸ್ತಿ ಕುಡಿಬೇಡಿ 1 ಲೀಟ್ರಿಗಿಂತ. ಕಾರ್ಡಿಯೋಮಯೋಪತಿ, ಹೃದಯದಲ್ಲಿ ಅನೇಕ ಕಾಯಿಲೆಗಳಿದ್ದಾವೆ. ನಾವು ಬರೀ ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತು. ಇನ್ನೆರಡು ಕಾಮನ್ ಕಂಡೀಷನ್ ನಾನು ಈಗಲೇ ಹೇಳ್ತೀನಿ. ಹಾರ್ಟ್ ಇಷ್ಟು ತಪ್ಪ ಆಗ್ಬಿಡುತ್ತೆ, ಮಯೋಪತಿ ಅಂತೀವಿ ನಾವು. ಕಾರ್ಡಿಯೋ, ಹಾರ್ಟ್ ದೊಡ್ಡದಾಗುತ್ತೆ. ಸೊ ECG ಒಳಗೂ ಅದು ಗೊತ್ತಾಗುತ್ತೆ. ಕಾರ್ಡಿಯೋ ಮೆಗಲಿ ಅಂತೀವಿ, ಮೆಗಲಿ ಅಂದರೆ ದಪ್ಪ ಆಗೋದು. ಸೊ ಅದು 108 ಕಾರಣ ಇದ್ದಾವೆ. ಬಟ್ ಹಾರ್ಟ್ ಅಟ್ಯಾಕಿಗೆ ಸಂಬಂಧಪಟ್ಟಂತೆ ಇನ್ನೆರಡು ಕಂಡೀಷನ್. ಒಂದು, ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಹೃದಯ ಸ್ತಂಭನ ಬೇರೆ, ಹೃದಯಾಘಾತ ಬೇರೆ. ಹೃದಯಾಘಾತ ಆದರೆ ಮನುಷ್ಯನಿಗೆ ಉಳ್ಕೊಳ್ಳೋ ಚಾನ್ಸ್ ಇರುತ್ತೆ, ಜಯದೇವ್ ಹೋಗೋ ಇನ್ಯಾವುದೋ ಹಾಸ್ಪಿಟ್ಲಿಗೆ ಹೋಗೋವರೆಗೂ. ಹೃದಯ ಸ್ತಂಭನ ಅಂದರೆ ಹಾರ್ಟ್ ಟಕ್ ಅಂತ ನಿಂತು ಹೋಗ್ಬಿಡುತ್ತೆ. ಇದಕ್ಕೇನು ಕಾರಣ ಡಾಕ್ಟ್ರೆ? ವೆರಿ ವೆರಿ ಸಿಂಪಲ್. ಸಡನ್ನಾಗಿ ಅಮ್ಮ ಚೆನ್ನಾಗೇ ಇರ್ತಾಳೆ, ಮೊನ್ನೆ ತಾನೇ ECG ಎಲ್ಲ ಮಾಡಿಸ್ಕೊಂಬಂದಿದ್ದಾಳೆ, ಆರಾಮಾಗಿರ್ತಾಳೆ, ಊಟ ಮಾಡ್ತೀರ, ಸಡನ್ನಾಗಿ ಫೋನ್ ಬರುತ್ತೆ ಅಮೇರಿಕಾದಿಂದ, ಮಗ ಆಕ್ಸಿಡೆಂಟ್ ಆಗಿ ಸತ್ತೋದ ಅಂತ. ಟಕ್ ಅಂತ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಇದು ಸೈಕೋಸೊಮ್ಯಾಟಿಕ್ ಹಾರ್ಟು ನಿಂತೋಗ್ಬಿಡುತ್ತೆ. ಇದು ಶಾಕ್ ಅಂತೀವಿ ನಾವು, ಶಾಕ್ನಿಂದ. ಇನ್ನೊಂದು, ಫ್ರೆಂಡ್ಸ್ ನಿಂತಿರ್ತಾರೆ, ಇದ್ಕಿದ್ದಂಗೆ ಜಗಳ ಆಗುತ್ತೆ, ತೆಗೆದೊಂದು ಕಪಾಳ ಕೊಡಿತಾನೆ, ಹೃದಯ ನಿಂತೋಗುತ್ತೆ. ಇದನ್ನು ನಾವು ಕಾರ್ಡಿಯಾಕ್ ಅರೆಸ್ಟ್. ಯಾಕೆ ಅರೆಸ್ಟ್ ಆಯಿತು ಅಂದರೆ, ನೋಡಿ ನಮ್ಮ ಕೆನ್ನೆ ಒಂದು ನರ ಇದೆ, ನರ್ವ್ ಅಂತೀವಿ ನಾವು, ಬ್ರೈನಿಂದ ಬರುತ್ತೆ. 10 ಕ್ರೇನಿಯಲ್ ನರ್ವ್ಸ್ ಇದ್ದಾವೆ. ಅದ್ರಾಗ ಭಾಳ ಇಂಪಾರ್ಟೆಂಟ್ ನರ್ವ್ ವೇಗಸ್ ನರ್ವ್ ಅಂತೀವಿ. ಈ ನರ್ವು ಒಂದು ಬ್ರಾಂಚ್ ಇಲ್ಲಿ ಕೊಡುತ್ತೆ, ಹಂಗೆ ಬರುತ್ತೆ, ಹೃದಯಕ್ಕೊಂದು ಬ್ರಾಂಚ್ ಕೊಡುತ್ತೆ, ಹೊಟ್ಟೆ ಒಳಗೊಂದು ಬ್ರಾಂಚ್ ಕೊಡುತ್ತೆ. ಇವೆಲ್ಲ ಸ್ಪೆಷಲ್ ನರ್ವ್, ಕ್ರೇನಿಯಲ್ ನರ್ವ್ ಅಂತೀವಿ. ಬೀಜಕ್ಕೊಂದು ನರ್ವ್ ಬರುತ್ತೆ. ನಾನು ತುಂಬ ಜನಕ್ಕೆ ಹೇಳ್ತೀನಿ, ತುಂಬ ಜನ ಹಳ್ಳಿ ಕಡೆ ಮನುಷ್ಯನ ಪ್ರಾಣ ಬೀಜದಾಗಿದೆ ಅಂತಾರೆ. 2 ಬೀಜನ ಕಟ್ ಮಾಡಿ ಬಕೆಟ್ಗೆ ಹಾಕಿರೋದು ನಾನು ನೋಡಿದ್ದೀನಿ. ಅವನ್ನೇ ನಾನು ಟ್ರೀಟ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನ್ನೊಳಗೆ. ಅವನು ನೈಟ್ ಇಟ್ಟೋನು, ಅವನು ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಬ್ಲೇಡ್ ತೊಗೊಂಡು 2 ಕೊಯ್ಕೊಂಡು ಬಕೆಟ್ಗೆ ಹಾಕಿದ್ದ, ಬ್ಲೀಡಿಂಗ್ ಆಗ್ತಾಯಿತ್ತು. ಸುಬ್ಬಣ್ಣ ನನ್ನ ಕ್ಲಾಸ್ಮೇಟ್ ಪಾಪ ಕರ್ಕೊಂಬಂದರು ರಾತ್ರಿ, ನಾನು ವಿಜಯ ಆ ಬ್ಲೀಡಿಂಗ್ ಸ್ಟಾಪ್ ಮಾಡಿದೆ, ಇವತ್ತು ಚೆನ್ನಾಗಿದ್ದಾನೆ. ಅದೇ ಬೀಜವನ್ನು ಸಡನ್ನಾಗಿ ಇಚ್ಕಿದರೆ ಸತ್ತೋಗ್ತಾನೆ, ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು. ಇದನ್ನು ಕಾರ್ಡಿಯಾಕ್ ಅರೆಸ್ಟ್. ಅದಕ್ಕೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ 2 ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಜನಗಳಿಗೆ ಕೊಡ್ತೀನಿ. ದಯವಿಟ್ಟು ಕಪ್ಪಾಳಕ್ಕೆ ಹೊಡಿಬೇಡಿ. ಯಾವುದೇ ಜಗಳದಲ್ಲಿ, ಗಂಡ ಹೆಂಡ್ತಿ ಜಗಳದಲ್ಲಿ ಕಪ್ಪಾಳು ಕೊಡೋದು ಸತ್ತು ಬಿದ್ದಿರೋ ಹೆಂಡ್ತಿನ ನಾನು ನೋಡಿದ್ದೀನಿ. ಸೊ ಅದರಿಂದ ಕಪ್ಪಾಳಕ್ಕೆ ಹೊಡಿಬಾರ್ದು, ಜೋರಾಗಿ ಬೀಜನ ಇಚ್ಚಕ್ಕಬಾರ್ದು. ಸೊ ಇವೆಲ್ಲ ಕಾರ್ಡಿಯಾಕ್ ಅರೆಸ್ಟ್. ಇನ್ನೊಂದು ಅರೆಸ್ಟ್ ಏನಂದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. 3 ಬ್ಲಡ್ ವೆಸಲ್ಸ್ ಒಂದೇ ಸಾರಿ ಬ್ಲಾಕ್ ಆಯಿತು ಅಂದರೆ, ಒಂದೇ ಸಾರಿ ಆಗಲ್ಲ, ಅದು ಕೊಲೆಸ್ಟ್ರಾಲ್ ಕೂತಿರ್ತಾ ಇರುತ್ತೆ. ಒನ್ ಫೈನ್ ಡೇ ಒಂದು ಕ್ಲಾಟ್ ಬರುತ್ತೆ. ಎಲ್ಲಿಂದ ಬರುತ್ತೆ? ಫಾರಿನ್ ಬಾಡಿ ಅಂತೀವಿ ನಾವು. ನೋಡಿ, ರಕ್ತನಾಳಕ್ಕೆ ಕಾಲಿನಿಂದ ವ್ಯಾರಿಕೋಸ್ ವೇನ್. ಎಷ್ಟೋ ಜನಕ್ಕೆ ನಾವು ಹೇಳ್ತೀವಿ, ನಿಮ್ಮ ಕಾಲಿಷ್ಟು ತಪ್ಪ ಆದರೆ ಏರೋಪ್ಲೇನಾಗ 12 ಅವರ್ ಬಂದರೆ ಕಾಲಿಷ್ಟು ತಪ್ಪ ಊದ್ಕೊಂಡಿರುತ್ತೆ,
ಅದನ್ನು ಡಿ ವಿ ಟಿ ಅಂತೀವಿ ನಾವು, ಡೀಪ್ ವೇನ್ ಥ್ರಾಂಬೋಸಿಸ್ ಅಂತೀವಿ. ಬ್ಲಡ್ ವೆಸಲ್ನೊಳಗೆ ಕ್ಲಾಟ್ ಆಗಿರುತ್ತೆ. ಈ ಕ್ಲಾಟ್ ಇಲ್ಲಿಂದ ಕಳಚಿಕೊಂಡು ಝುಯ್ ಅಂತ ಬಂದು 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 ಹಾರ್ಟ್ಗೆ ಹೋಗಿ ಅದರೊಳಗೆ ಬಂದು ಬ್ಲಾಕ್ ಆಗಿಬಿಡುತ್ತೆ. ಸಡನ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇದನ್ನು ನಾವು ಎಂಬಾಲೈ ಅಂತೀವಿ, ಫಾರಿನ್ ಬಾಡಿ ಅಂತೀವಿ. ನಮ್ಮದೇ ದೇಹದಲ್ಲಿ ಕಾಲ್ನಾಗಿರೋ ಆ ಕ್ಲಾಟು ಹೃದಯಕ್ಕೆ ಬಂದು ಅಟ್ಯಾಕ್ ಆಗುತ್ತೆ. ಇವೆಲ್ಲ ನಾನು ಮಾತಾಡಿದರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಇಲ್ದಿರೆ ಅನ್ಫಾರ್ಚುನೇಟ್ಲಿ ಇವೆಲ್ಲ ಸರಳ ದಿನನಿತ್ಯ ನಾವು ನೋಡೋವಂಥ ಕೇಸ್ಗಳು. ಬಟ್ ಜನಗಳಿಗೆ ಗಾಬರಿ, ಯಾಕೆ ಹಿಂಗಾಗೋಯ್ತು ಡಾಕ್ಟ್ರೆ ಅಂತ. ಅದಕ್ಕೆ ದಯವಿಟ್ಟು ಕಾರ್ಡಿಯಾಕ್ ಅರೆಸ್ಟ್ ಬೇರೆ, ಕಾರ್ಡಿಯಾಕ್ ಹಾರ್ಟ್ ಅಟ್ಯಾಕೇ ಬೇರೆ. ಇನ್ನೊಂದು ಕಂಡೀಷನ್ ಇದೆ, ನೀವು ಕೇಳಿರಬೇಕು. ತಾತನಿಗೆ ಮೊನ್ನೆ ಪೇಸ್ ಮೇಕರ್ ಹಾಕ್ಸ್ಕೊಂಬಂದು ಡಾಕ್ಟ್ರೆ ಅಂತಾರೆ. ನೋಡಿ, ಹೃದಯ 1 ನಿಮಿಷಕ್ಕೆ 72 ಸಾರಿ ಲಬ್ ಡಬ್ ಲಬ್ ಡಬ್. ಯಾಕೋ ಬರ್ತಾ ಬರ್ತಾ 60ಕ್ಕೆ ಬಂತು, 45ಕ್ಕೆ ಬಂತು, ಸುಸ್ತಾದಂಗೆ ಆಗುತ್ತೆ. ಇದನ್ನು ನಾವು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇರುತ್ತೆ, ಹಾರ್ಟ್ನಲ್ಲಿ ಎಲೆಕ್ಟ್ರಿಸಿಟಿ ಇರುತ್ತೆ, ಎಸ್ ಎ ನೋಡ್ ಅಂತೀವಿ ನಾವು. ಆ ಎಲೆಕ್ಟ್ರಿಕ್ ಆಕ್ಟಿವಿಟಿ ಇದ್ದರೆ ಅಷ್ಟೇ ಹಾರ್ಟ್ ಬೀಟ್ ಮಾಡೋಕ್ಕಾಗೋದು. ಇದೇನಾದರೂ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಕಡಿಮೆ ಆಯಿತು ಅಂದರೆ ಆಗ ನಾವು ಪೇಸ್ ಮೇಕರ್ ಹಾಕ್ತೀವಿ. 40 ಅಂದರೆ ಬ್ರೆಡಿಕಾರ್ಡಿಯಾ ಅಂತೀವಿ. ಹಾರ್ಟನ್ನು ಹಿಂಗೆ ಹೊಡ್ಕೊತಾ ಇರುತ್ತಲ್ಲ, ಹೊಡ್ಕೊಡೋ ಸ್ಲೋ ಆದರೆ ಬ್ರೆಡಿಕಾರ್ಡಿಯಾ ಅಂತೀವಿ ನಾವು. ಪಟ 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 ಅಂತ ಹೊಡ್ಕೊಂಡ್ರೆ ಟೆಕಿಕಾರ್ಡಿಯಾ ಅಂತೀವಿ. ಎರಡೂ ಕೂಡ ಡೇಂಜರಸ್. ಯಾವುದನ್ನ ಒಬ್ಬ ಮನುಷ್ಯನಿಗೆ 72 ಬದಲು 122 ಹಿಂಗೆ ಹೊಡ್ಕಕ್ಕೆ ಶುರುವಾಯಿತು ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಇವೆಲ್ಲ ಹಾರ್ಟಿನ ಬಗ್ಗೆ ಭಾಳ ಸರಳವಾದ ವಿಚಾರಗಳು. ಟೆಕಿಕಾರ್ಡಿಯಾ ಆಗಬಾರ್ದು, ಬ್ರೆಡಿಕಾರ್ಡಿಯಾ ಆಗಬಾರ್ದು. ಇವೆಲ್ಲಕ್ಕೂ ಕಾರಣ ನಮ್ಮ ಲೈಫ್ ಸ್ಟೈಲ್. ನೀವು ಅವಾಗ ಕೇಳಿದ ಪ್ರಶ್ನೆ ಭಾಳ ಸಮಂಜಸ. ಇವತ್ತು ಅನೇಕ ಡೆತ್ಗಳು ಯಂಗ್ಸ್ಟರ್ಸ್ನಲ್ಲಿ ಆಗ್ತಿರೋದಕ್ಕೆ ಕಾರಣ ಅವರ ಆ್ಯಂಗ್ಸಿಟಿ, ಅವರ ಟೆನ್ಷನ್. ನೋಡಿ, ಮೊದಲಿನ ಕಾಲದಲ್ಲಿ ಮನುಷ್ಯ ರಿಟೈರ್ ಆಗೋ ಅಷ್ಟೊತ್ತಿಗೆ ಒಂದು ಮನೆ ಮಾಡಿದ್ರೆ ಸಾಕಪ್ಪ ಅನ್ನೋ. ಇವತ್ತು ಹಂಗಲ್ಲ. ಯಂಗ್ಸ್ಟರಿಗೆ 30 ವರ್ಷಕ್ಕೆ ಅವನಿಗೆ ಬೆನ್ಸ್ ಕಾರ್ ಬೇಕು, ದೊಡ್ಡ ಬಂಗ್ಲಾ ಬೇಕು. ಆ ಆಟಿಟ್ಯೂಡ್ ಇದೆಯಲ್ಲ, ಅರ್ಲಿ ಬರ್ನ್ಔಟ್ ಅಂತೀವಿ ನಾವು. ಈ ಟೆನ್ನಿಸ್ ಆಡೋರು ನೋಡಿ, ಭಾಳ ಹೆಂಗ್ ಸ್ಟಾರ್ಟ್ ಮಾಡ್ತಾರೆ, ಬೇಗ ಬರ್ನ್ಔಟ್ ಆಗ್ತಾರೆ. ಇಲ್ಲಿ ಜೀವನದಲ್ಲೂ ಅಷ್ಟೇ. ಯಾವಾಗ ಅದಕ್ಕೇ ಎಲ್ಲೋ ಒಂದು ಕಡೆ ಒಬ್ಬ ವೈದ್ಯನಾಗಿ ನಾವು ಯಾವ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ, ಈ ಧ್ಯಾನ ಮಾಡು, ರೆಸ್ಟ್ ತಗೋ, ಕರೆಕ್ಟ್ ಟೈಮ್ಗೆ ಊಟ ಮಾಡು, ಜೀವನ ಸ್ಟೈಲಿನ ಅಡ್ಜಸ್ಟ್ ಮಾಡ್ಕೊತ ಹೇಳೋದು ರೀಸನ್ನೇ ಇದು. ಆದ್ದರಿಂದ ಹೃದಯದ ಬಗ್ಗೆ ಇವಿಷ್ಟು ಮುಖ್ಯವಾಗಿ 3 ಪದ ನಾನು ಆಲ್ರೆಡಿ ಹೇಳಿದ್ದೀನಿ. ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯ ಘಾತ, ಘಾತ ಅಂದರೆ ನೋವು. ಕಾರ್ಡಿಯಾಕ್ ಅರೆಸ್ಟ್ ಸ್ತಂಭನ, ನಿಂತೋಗ್ಬಿಡುತ್ತೆ. ಹಾರ್ಟ್ ಫೇಲ್ಯೂರ್, ಹಾರ್ಟ್ ಫೇಲ್ ಆಗಿಬಿಡುತ್ತೆ. ಯಾಕಂದರೆ ಎಲೆಕ್ಟ್ರಿಸಿಟಿ ಬರ್ತಾ ಇಲ್ಲ, ಫೇಲ್ ಆಗಿಬಿಡುತ್ತೆ. ಈ ಮೂರನ್ನು ಕೂಡ ನೀವು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಯಾವುದೇ ಹಾರ್ಟ್ ಸೆಂಟ್ರಿಗೆ ಹೋದರೆ ದಯವಿಟ್ಟು ನಿಮ್ಗೆ ಏನೇ ಅನುಮಾನ ಬರಲಿ, ನೀವು ಕರೆಕ್ಟ್ ಡಾಕ್ಟ್ರ್ ಹತ್ರ ಹೋಗ್ಬೇಕು. ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಎಲ್ಲ ಡಯಾಗ್ನೋಸ್ ಮಾಡೋಕ್ಕಾಗಲ್ಲ. ಆ ಫ್ಯಾಮಿಲಿ ಡಾಕ್ಟ್ರಿಗೆ ನಾಲೆಡ್ಜ್ ಇರುತ್ತೆ, ನೀವು ಹೋದ್ರೆ ರೆಫರ್ ಮಾಡ್ತಾರೆ. ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಟ್, ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಇನ್ ಕರ್ನಾಟಕ ಇಸ್ ಜಯದೇವ. ಇವತ್ತು ಮೈಸೂರಿನಲ್ಲಿದೆ, ಬೆಂಗಳೂರಿನಲ್ಲಿದೆ, ಗುಲ್ಬರ್ಗ ಒಳಗಿದೆ. ದಯವಿಟ್ಟು ಆ ಸೇವೆಯನ್ನು ಉಪಯೋಗಿಸ್ಕೊಳ್ಳಿ. ಪ್ರೈವೇಟ್ನಲ್ಲೂ ಬೇಕಾದಷ್ಟು ಕಾರ್ಡಿಯಾಕ್ ಹಾಸ್ಪಿಟ್ಲ್ ಇದ್ದಾವೆ, ಬಟ್ ಬಡಬಗ್ಗರಿಗೆ ಕಾಸ್ಟ್ಲಿ ಆಗುತ್ತೆ. ಆ್ಯಂಡ್ ಭಾಳ ಸಿಂಪಲ್ ಅಂದರೆ ಹೃದಯದ ಇನ್ವೆಸ್ಟಿಗೇಷನ್ಗಳಲ್ಲಿ ಒಂದು ECG ಮಾಡ್ತೀವಿ, ಒಂದು ಎಕೋ ಮಾಡ್ತೀವಿ, ಒಂದು TMT ಮಾಡ್ತೀವಿ, ಇವೆಲ್ಲ ಮಾಡಿ ಕಂಡುಹಿಡಿಬೋದು. ಇವತ್ತಿನ ದಿನಗಳಲ್ಲಿ ನೀವು ಹೇಳ್ದಾಗೆ ಸ್ಮೋಕ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಡ್ರಿಂಕ್ಸ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಫುಡ್ ಈ ಥರ ತಿಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಏನೂ ಮಾಡದೇ ಏನೂ ಮಾಡಲ್ಲ ಅನ್ನೋರು ಅವ್ರಿಗೆ ಹೇಗೆ ಹಾರ್ಟ್ ಅಟ್ಯಾಕು ಪ್ರೆಷರ್ ಆಗುತ್ತೆ ಅಂತ? ಅಂದರೆ ಪ್ರೀಡಿಸ್ಪೋಸಿಂಗ್ ಕಾಸ್ ಇರ್ತವೆ, ಅವ್ರಿಗೆ ಗೊತ್ತಿರಲ್ಲ. ಇವು ಜನರೆಲ್ಲ ಮಾತಾಡೋ ನಾವು ಹಿಂಗೆ ಹೇಳ್ತೀವಿ. ಎಷ್ಟೋ ಜನ ಅದೇ ಹೇಳ್ತಾರೆ, ನಮ್ಮ ತಾತ ಗಾಡ್ ಫಿಯರಿಂಗ್ ಮ್ಯಾನ್ ಡಾಕ್ಟ್ರೇ, ದೈವಭಕ್ತ, ಒಂದು ಕೆಟ್ಟ ಅಭ್ಯಾಸ ಇಲ್ಲ, ಆದರೂ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಆಗಿಬಿಟ್ಟಿದೆ ಅಂತಾರೆ. ನಾವು ಕ್ಯಾನ್ಸರ್ ಬಗ್ಗೆ ಮಾತಾಡೋವಾಗ ಹಿಂಗೆ ಮಾತಾಡ್ತೀವಿ. ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಸ್. ಸ್ಮೋಕ್ ಮಾಡೋರಿಗೆ ಲಂಗ್ ಕ್ಯಾನ್ಸರ್ ಬರುತ್ತೆ, ಬ್ಲಡ್. ಬಟ್ ತಾತನಿಗೆ ಏನೂ ಇಲ್ಲ, ಆದರೂ ಬಂತು. ಇವು ಎಕ್ಸೆಪ್ಷನ್ ಟು ದ ರೂಲ್. ಏನೂ ಇರಲ್ಲ, ಏನೂ ಕೆಟ್ಟ ಅಭ್ಯಾಸ ಇರಲ್ಲ, ಆದರೂ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದು ಕೆಲವು ಸಮಯ ಜೆನೆಟಿಕ್ ಅಂತೀವಿ. ಕೆಲವು ಫ್ಯಾಮಿಲಿ ಒಳಗೆ ಆ ಚೈನ್ ಇರುತ್ತೆ. ಕೆಲವು ಫ್ಯಾಮಿಲಿ ಒಳಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಡ್ಯೂ ಟು ಸಮ್ ರೀಸನ್ನು. ಅನೇಕ ಸಾರಿ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸು. ಇಲ್ದಿದ್ರಾಗೂ ಕೂಡ ಆಗಬಹುದು, ಆಗಬಾರ್ದು ಅಂತ ಏನಿಲ್ಲ. ಈಗ ಅದನ್ನು ಹೇಳಕ್ಕೆ ಬಂದೆ ನಿಮ್ಮ ಹತ್ರ ಮಾತಾಡೋಣ ಅಂತ. ಈಗ ಏನು ಅಂದರೆ, ಒಬ್ಬರು ಫ್ಯಾಮಿಲಿಲಿ ಈಗ ಒಬ್ಬರು ತಾತಂಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ತಂದೆಗೂ ಆಗ್ಬೋದು, ಮಕ್ಳಿಗೂ ಆಗ್ಬೋದು, ಅದು ಚೈನ್ ಲಿಂಕ್ ಥರ ಆಗೋಗ್ಬರುತ್ತೆ ಅಂತ ಹೇಳ್ತಾರೆ. ಅದು ನಿಜನಾ? ಅದು ಇದು ಫ್ಯಾಮಿಲಿ ಟ್ರೆಡಿಷನ್ ಅಂತೀವಿ ನಾವು. ಹೌದು. ಕೆಲವು ಫ್ಯಾಮಿಲಿ ಒಳಗೆ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ, ಕೆಲವು ಫ್ಯಾಮಿಲಿ ಒಳಗೆ ಡಯಾಬಿಟಿಸ್ ಆಗೋದು ಜಾಸ್ತಿ, ಕೆಲವು ಫ್ಯಾಮಿಲಿ ಒಳಗೆ BP ಆಗೋದು. ಆ ಫ್ಯಾಮಿಲಿ ನೋಡಿ ಪರ್ಟಿಕ್ಯುಲರ್ ಡಯಾಬಿಟಿಸ್. ಆಮೇಲೆ ಇನ್ನೊಂದು ಹೇಳ್ತೀನಿ, ಡಯಾಬಿಟಿಸು ಯಾರಿಗೆ ಬೇಗ ಶುರುವಾಗುತ್ತಲ್ಲ, ಲೆಸ್ ದೆನ್ 40 years, ಅರ್ಥ ಅವ್ರಿಗೆ 10 ವರ್ಷಕ್ಕೆಲ್ಲ
ನೆಕ್ಸ್ಟ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ ಸಣ್ಣ ಮಕ್ಳಿಗೂ ಇದರಲ್ಲಿ ಒಂದು ಶುಗರ್ ಅನ್ನೋದು ಬರುತ್ತೆ. ಹೌದು. ಸಣ್ಣ ಮಕ್ಳಿಗಿಂದ ಬಂದು ಹಿಡಿದು ಅವ್ರಿಗೂ ಶುಗರ್, ಹುಟ್ಟಿದ ಮಕ್ಳಿಗೂ ಶುಗರ್ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಯಾವ ತರ ಇದು? ನೋಡಿ, ಡಯಾಬಿಟೀಸ್ ಈಸ್ ಎ ಮೆಟಬಾಲಿಕ್ ಡಿಸಾರ್ಡರ್ ಅಂತೀವಿ ನಾವು. ಮಕ್ಕಳಿಗೆ ಬರೋದನ್ನ ನಾವು ಟೈಪ್ 1 ಡಯಾಬಿಟೀಸ್ ಅಂತೀವಿ, ಜುವೆನೈಲ್ ಡಯಾಬಿಟೀಸ್ ಅಂತೀವಿ. ಜುವೆನೈಲ್ ಅಂದರೆ ಹುಟ್ಟಿದ ಮಕ್ಕಳಿಗೆ ಡಯಾಬಿಟಿಸ್ ಬರ್ಬೋದು. ನೋಡಿ, ಈ ಸಕ್ಕರೆ ಕಾಯಿಲೆ ಇವಾಗ ಸಡನ್ನಾಗಿ ಹಾರ್ಟ್ನಿಂದ ಸಕ್ಕರೆ ಕಾಯಿಲೆ ಬಂದಿದ್ದೀವಿ ಡಯಾಬಿಟಿಸ್ಗೆ. ಯಾಕಂದರೆ ಡಯಾಬಿಟಿಸ್ ಈಸ್ ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರು. ಬಟ್ ಡಯಾಬಿಟಿಕ್ಸ್ ಬಗ್ಗೆನೇ ನಿಮ್ಗೊಂದೆರಡು ಸ್ಪಷ್ಟ ಮಾಹಿತಿ. ನೋಡಿ, ಮನುಷ್ಯನ ದೇಹದಲ್ಲಿ ಎಂಡೋಕ್ರೈನ್ ಆರ್ಗನ್ಸ್ ಇದ್ದಾವೆ. ಪಿಟ್ಯೂಟರಿ ಇದೆ ಬ್ರೈನ್ನೊಳಗೆ, ಮಾಸ್ಟರ್ ಆಫ್ ಆರ್ಕೆಸ್ಟ್ರಾ ಅಂತೀವಿ ನಾವು. ಥೈರಾಯ್ಡ್ ಇದೆ ಕುತ್ತಿಗೆ ಒಳಗೆ, ಅಡ್ರಿನಲ್ ಇದೆ, ಹೊಟ್ಟೆಯೊಳಗೆ ಪ್ಯಾಂಕ್ರಿಯಾಸ್ ಅಂತ ಒಂದು ಗ್ಲ್ಯಾಂಡ್ ಇದೆ. ನೋಡಿ, ನಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಏನೆಲ್ಲ ಇದೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒಂದು ಲಿವರ್ ಇದೆ, 1.5 kg ಇರುತ್ತೆ. ಸ್ಪ್ಲೀನ್ ಇದೆ. ಈಗ ಡಯಾಬಿಟಿಸ್ ಬಗ್ಗೆ ಮಾತಾಡುತ್ತಿರೋದ್ರಿಂದ ಪ್ಯಾಂಕ್ರಿಯಾಸ್ ಬಗ್ಗೆ ಮಾತಾಡ್ತೀನಿ. ನಮ್ಮ ಜಠರದ ಹಿಂದೆ ನಮ್ಮ ಬೆನ್ನಿನ ಮೂಳೆಗೆ ಮೇಲಿನ ಮಲ್ಕೊಂಡಿರುತ್ತೆ 150 ಗ್ರಾಮ್, ಅದು ಪ್ಯಾಂಕ್ರಿಯಾಸ್ ಅಂತ. ಅದಕ್ಕೆ ಹೆಡ್ ಇರುತ್ತೆ, ನೆಕ್ ಇರುತ್ತೆ, ಬಾಡಿ ಇರುತ್ತೆ, ಟೈಲ್ ಹಿಂಗೆ ಮಲ್ಕೊಂಡಿರುತ್ತೆ. ಇದ್ರ ಕೆಲಸ ಏನಂದರೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಂತ ಸೆಕ್ರೆಟ್, ಒಂದಿನಕ್ಕೆ 700 ml ಸೆಕ್ರೆಟ್ ಆಗುತ್ತೆ. ಈ ಜ್ಯೂಸು ಭಾಳ ಇಂಪಾರ್ಟೆಂಟ್. ನಾವು ಗುಲಾಬ್ ಜಾಮೂನ್ ತಿಂದಿರ್ತೀವಿ, ಏನೋ ಆಯಿಲಿ ಫುಡ್, ಅದನ್ನು ಡೈಜೆಸ್ಟ್ ಮಾಡಬೇಕಾದ್ರೆ. ಅದಕ್ಕಿಂತ ಇಂಪಾರ್ಟೆಂಟು ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತೀವಿ ನಾವು. ಕಣ್ಣಿಗೆ ಕಾಣಲ್ಲ, ಮೈಕ್ರೋಸ್ಕೋಪ್ನಾಗಿದೆ. ಅದ್ರ ಕೆಲಸ ಏನಂದರೆ ಇನ್ಸುಲಿನ್ ಸೆಕ್ರೆಟ್ ಮಾಡುತ್ತೆ. ಈ ಇನ್ಸುಲಿನ್ ಇದೆಯಲ್ಲ, ನಾವು ತಿಂದ ಆಹಾರ ಗ್ಲೂಕೋಸ್ಗಾಗಿ ಕನ್ವರ್ಟ್ ಆಗಿ ಬ್ಲಡ್ ಒಳಗೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಈ ಗ್ಲೂಕೋಸು ಯೂಸ್ ಆಗಬೇಕು ಅಂದರೆ ಮಸಲ್ ಒಳಗೆ ಹೋಗಬೇಕು. ಮಸಲ್ ಸೆಲ್ಸ್ ಇರುತ್ತೆ, ಅದಕ್ಕೆ ತಳ್ಳಬೇಕು. ತಳ್ಳೋದಕ್ಕೆ ಈ ಇನ್ಸುಲಿನ್ ಬೇಕು. ಇವಾಗ ಕಾರ್ ಓಡಲಿಕ್ಕೆ ಪೆಟ್ರೋಲ್ ಹೆಂಗೆ ಇಂಪಾರ್ಟೆಂಟು, ಮನುಷ್ಯನ ದೇಹದೊಳಗೆ ಶುಗರ್ ಯುಟಿಲೈಸ್ ಮಾಡ್ಕೋಬೇಕು ಅಂದರೆ ಇನ್ಸುಲಿನ್ ಬೇಕು. ಯಾರಿಗೆ ಇನ್ಸುಲಿನ್ ಇಲ್ವಲ್ಲ ಅವ್ರ ಬ್ಲಡ್ನೊಳಗೆ 400-500 ಇರುತ್ತೆ. ನಾರ್ಮಲ್ ಮನುಷ್ಯನಿಗೆ 124 mg/dL ಇರಬೇಕು ಖಾಲಿ ಹೊಟ್ಟೆ ಒಳಗೆ. ಯಾವಾಗ 300-400 ಇತ್ತು ಅಂದರೆ ಇವನಿಗೆ ಇನ್ಸುಲಿನ್ನು ಸೆಕ್ರೇಟ್ ಆಗ್ತಿಲ್ಲ. 7 ವರ್ಷದ ಮಗುಗೆ ನಾನು ಇನ್ಸುಲಿನ್ ಕೊಡಿಸ್ತಾ ಇದ್ದೀನಿ, ನಮ್ಮ ಹಳ್ಳಿ ರೈತ ನಮ್ಮ ಮಗನಿಗೆ. ಕಾರಣ, ಆ ಮಗು ಹುಟ್ಟಿದಾಗೆ ಪ್ಯಾಂಕ್ರಿಯಾಸ್ನಾಗ ಇನ್ಸುಲಿನ್ ಸೆಕ್ರೇಟ್ ಆಗ್ತಾ ಇಲ್ಲ. ಇವ್ರನ್ನ ಜುವೆನೈಲ್ ಡಯಾಬಿಟಿಕ್ಸ್ ಅಂತೀವಿ ನಾವು. ಈ ಮಕ್ಕಳು ಇನ್ಸುಲಿನ್ ಇಲ್ದಿರ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ತುಂಬ ಜನಕ್ಕೆ ಒಂದು ಎಚ್ಚರಿಕೆ ಹೇಳ್ತಾ ಇದ್ದೀನಿ, ನಮ್ಮ ಅಲೋಪತಿ ಮೆಡಿಸಿನ್ಸು ಭಾಳ ಸೈಡ್ ಎಫೆಕ್ಟ್ಸು. ನಾನು ಬೇರೆ ಬೇರೆ ಸಿಸ್ಟಮ್ ತೊಗೋತೀನಿ, ನಾಟಿ ತೊಗೋತೀನಿ, ಕೇರಳ ಹೋಗಿ ಗಬ್ ನೀರು ಕುಡಿತೀನಿ. ದಯವಿಟ್ಟು ಇವೆಲ್ಲ ಅರ್ಥ ಮಾಡ್ಕೊಳ್ಳಿ. ವಿಜ್ಞಾನ ಎಷ್ಟು ಸರಳ ಅಂದರೆ, ಇನ್ಸುಲಿನ್ ಇಲ್ದಿರ ಈ ಮಕ್ಕಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇನ್ಸುಲಿನ್ ಬೇಕೇ ಬೇಕು. ಬಟ್ ಈಗ ನಿಮ್ಮ ಮುಖಾಂತರ ಒಂದು ಪಬ್ಲಿಕ್ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಈ ರೀತಿಯ ಪರಿಸ್ಥಿತಿ ಇದ್ದರೆ MS ರಾಮಯ್ಯ ಒಳಗೆ ಎಂಡೋಕ್ರನಾಲಜಿ ಡಿಪಾರ್ಟ್ಮೆಂಟಲ್ಲಿದೆ. ಅಲ್ಲಿ ಕಿಶನ್ ಅಂತ ನಮ್ಮ ಹುಡುಗ ಒಬ್ಬ ಇದ್ದಾನೆ. ನೀವು ಹೋಗಿ ರಿಜಿಸ್ಟರ್ ಮಾಡಿದರೆ ನಿಮ್ಮ ಮಕ್ಕಳಿಗೆ ಫ್ರೀ ಇನ್ಸುಲಿನ್ನು, ಫ್ರೀ ಇನ್ಸುಲಿನ್ ಪೆನ್ನು. ಅಷ್ಟೇ ಅಲ್ಲ, 18 ವರ್ಷ ಆಗೋವರೆಗೂ ಆ ಮಕ್ಕಳಿಗೆ ಎಜುಕೇಷನ್ ಫ್ರೀ ನೋಡ್ಕೊಡ್ತಾರೆ. ಇದು ಒಂದು ಆರ್ಗನೈಸೇಷನ್ ಇದೆ, ನಾನು ಅದ್ರ ಮೆಂಬರ್ ಇದ್ದೀನಿ. ಸೊ ಯಾರಿಗಾನ ಆ ರೀತಿ ಬೇಕಾದರೆ ನನ್ನಾರು ಕಾಂಟ್ಯಾಕ್ಟ್ ಮಾಡಿ. ಇದ್ರ ಕಿಶನ್ ಅಂತ ನಮ್ಮ ಹುಡುಗ ಇದ್ದಾನೆ. ಸೊ ಡಯಾಬಿಟಿಕ್ ಅಸೋಸಿಯೇಷನ್ ಆಫ್ ಕರ್ನಾಟಕ, ಅದರಿಂದ ಇದು. ಯಾಕಂದರೆ ಪಾಪ ಬಡವ್ರ ಮಕ್ಕಳಿಗೆ ಬಂದುಬಿಟ್ರೆ ಇನ್ಸುಲಿನ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಈ ಇನ್ಸುಲಿನ್ ಇದೆಯಲ್ಲ ಒಳಗಡೆ ಉತ್ಪತ್ತಿ ಆಗಬೇಕು, ಆಗದಿದ್ದಾಗೆ ಹೊರಗಡೆಯಿಂದ. ಈಗ ಇನ್ನೊಂದು ಏನಂದರೆ, ಇನ್ಸುಲಿನ್ನು ಚುಚ್ಕೋಬೇಕಲ್ಲ ಅಂತ ಎದುರ್ಕೋತಾರೆ. ಚುಚ್ಚೋದೇನು ಅಂತ ನೋವಿಲ್ಲ. ಈಗೆಲ್ಲ 29 ಗೇಜ್ ನೀಡ್ಲು ಬರುತ್ತೆ, ಕೂದಲು ಅಷ್ಟೆಲ್ಲ ಇರುತ್ತೆ ಅದು. ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಅಂದರೆ, ಮೊದಲೆಲ್ಲ ಪೋರ್ಸೆಲೈನ್ ಇನ್ಸುಲಿನ್ ಹಂದಿಯಿಂದ ತಯಾರು ಮಾಡೋರು, ಅಥವಾ ಬೊವೈನ್ ಹಸುಗಳಿಂದ ತಯಾರು ಮಾಡೋರು. ಇವತ್ತು ಹ್ಯೂಮನ್ ಇನ್ಸುಲಿನ್ ಇದೆ. ಹ್ಯೂಮನ್ ಅಂದರೆ ಮನುಷ್ಯರ ಇನ್ಸುಲಿನ್. ಮನುಷ್ಯರ ಥರನೇ ಇನ್ಸುಲಿನ್ನ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿ ಬ್ಯಾಕ್ಟೀರಿಯಾಯಿಂದ ಉತ್ಪತ್ತಿ ಮಾಡ್ತಾರೆ. ಅದನ್ನು ಕೊಡ್ತೀವಿ ನಾವು. ವೆರಿ ವೆರಿ ಸೇಫ್, ಬಟ್ ಅನ್ಫಾರ್ಚುನೇಟ್ಲಿ ಕಾಸ್ಟ್ಲಿ. ಅದಕ್ಕೆ ದಯವಿಟ್ಟು ಬಡವರ ಮಕ್ಕಳು ಯಾರನ್ನ ಇದ್ದರೆ ನಿಮ್ಮ ಮಾಧ್ಯಮದ ಮುಖಾಂತರ, ಏನಪ್ಪ ನಮ್ಮದು ಪ್ರಿನ್ಸ್ ಸ್ಟುಡಿಯೋ ಚಾನಲ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿದರೆ ರಾಮಯ್ಯ ಹಾಸ್ಪಿಟ್ಲಲ್ಲಿ, ಸೊ ಎಂಡೋಕ್ರನಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಈ ಫೆಸಿಲಿಟಿ ಇದೆ. ಬೇಕಾದ್ರೆ ಯಾರಿಗನ್ನ ಮಾಡ್ಕೊಳ್ಳೋಣ ಅಪರೂಪದಲ್ಲಿ. ಈ ಶುಗರಿಗೂ ಹಾರ್ಟ್ ಅಟ್ಯಾಕು ಏನಾದ್ರು ಸಂಬಂಧ ಇದೆಯಾ? 100% ಸಂಬಂಧ ಇದೆ. ಯಾರಿಗೆ ಶುಗರ್ ಇರುತ್ತಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕು ಬೇರೆಯವ್ರಿಗಿಂತಲೂ ಕಂಪೇರ್ ಮಾಡಿದರೆ 10 ವರ್ಷ ಮೊದಲೇ ಆಗುತ್ತೆ. ಯಾಕಂದರೆ ಡಯಾಬಿಟಿಸ್ ಅಂದರೆ ಇದೊಂದು ಕಾಯಿಲೆ ಅಲ್ಲ, ಡಿಸಾರ್ಡರ್ ಅಂತೀವಿ ನಾವು, ಮೆಟಬಾಲಿಕ್ ಡಿಸಾರ್ಡರ್. ಇದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಡಯಾಬಿಟಿಸ್ ಇರೋರಿಗೆ 4 ಕಾಂಪ್ಲಿಕೇಶನ್ ನಾವು ಯಾವುದು ಎಚ್ಚರಿಸ್ತೀವಿ ನೋಡಿ. ನಿಮಗೆ ಸಕ್ಕರೆ ಕಾಯಿಲೆ ಇದ್ದರೆ 4 ಟಾರ್ಗೆಟ್ ಆರ್ಗನ್ಸು. ಒಂದು ಹೃದಯಾಘಾತ ಆಗ್ಬೋದು, 2ನೇದು ಸ್ಟ್ರೋಕ್ ಆಗ್ಬೋದು,
ಮೂರನೇದು ಬೇಗ ಕಣ್ಣು ಕುರುಡಾಗ್ಬೋದು, ನಿಮಗೆ ರೆಟಿನ ಡಿಟ್ಯಾಚ್ ಆಗಿ ಕಾಲಿನೊಳಗೆ ರಕ್ತನಾಳ ಬ್ಲಾಕ್ ಆಗಿ ಗ್ಯಾಂಗ್ರೀನ್ ಆಗ್ಬೋದು. ಆ್ಯಂಡ್ ಎರೆಕ್ಟೈಲ್ ಡಿಸ್ಫಂಕ್ಷನ್, ತುಂಬ ಜನಕ್ಕೆ 45 ವರ್ಷಕ್ಕೆ ಅವರ ಜನನಾಂಗ ಉದ್ರೇಕ ಆಗ್ತಿಲ್ಲ ಅಂದರೆ ಇಂಪಾರ್ಟೆನ್ಸ್ ಅಂತೀವಿ ನಾವು. ಯಾಕೋ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಆಗ್ತಿಲ್ಲ ಡಾಕ್ಟ್ರ್ ಅಂದರೆ ಈ ಮಸ್ಟ್ ಬಿ ಡಯಾಬಿಟಿಕ್. ಸೊ ಸಕ್ಕರೆ ಕಾಯಿಲೆ ಅಂದರೆ, ಇನ್ಫ್ಯಾಕ್ಟ್ ನಾನು ಮೆಡಿಕಲ್ ಕಾಲೇಜ್ನಲ್ಲಿ ನಾವು ಪಾಠ ಮಾಡೋ ಹುಡುಗರಿಗೆ ಹೇಳ್ತೀವಿ, ಇಫ್ ಯು ನೋ ಡಯಾಬಿಟಿಸ್ ಯು ನೋ ಮೆಡಿಸಿನ್ ಅಂತೀವಿ. ಡಯಾಬಿಟಿಸ್ ಬಗ್ಗೆ ಒಂದು ವಿವರವಾಗಿ ನೀನು ಓದ್ಕೊಂಬಿಟ್ಟ ಅಂದರೆ ಇಡೀ ಮನುಷ್ಯನ ದೇಹದ ಕಾಯಿಲೆಗಳು ನಿನಗೆ ಗೊತ್ತಾಗುತ್ತೆ ಅಂತ. ಸೊ ಡಯಾಬಿಟಿಸ್ ಇನ್ನೊಂದಿನ ಬೇಕಾದರೆ ಡಯಾಬಿಟಿಸ್ ಬಗ್ಗೆನೇ ಸಾಕಷ್ಟು ವಿವರಗಳನ್ನ ಕೊಡೋಣ, ಎಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಇದೆ ಅಂತ. ಇವತ್ತು ಹಾರ್ಟ್ಗೂ ಡಯಾಬಿಟಿಸ್ಗೂ ಸಂಬಂಧ ಇರೋದ್ರಿಂದ ಈ ಮಾತು ಹೇಳಿದೆ. ದಯವಿಟ್ಟು ಡಯಾಬಿಟಿಸ್ ಇರೋರು ನಿಮ್ಮ ಶುಗರ್ನ ಕರೆಕ್ಟಾಗಿ ಕಂಟ್ರೋಲ್ ಮಾಡಿಕೊಂಡ್ರೆ ಇಂಥ ಕಾಂಪ್ಲಿಕೇಶನ್ಸ್ನ ಮುಂದೆ ಹಾಕ್ಬೋದು. ಇಲ್ಲಾಂದರೆ ನಿಮಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ, ಅನ್ಕಂಟ್ರೋಲ್ ಡಯಾಬಿಟಿಸ್. ಇತ್ತೀಚಿನ ದಿನಗಳಲ್ಲಿ ಒಂದು ಸುದ್ದಿ ಹೋರಾಡ್ತು. ನಮ್ಮ ರಾಕೇಶ್ ಪೂಜಾರ್ ಆಗಿರ್ಬೋದು, ನಮ್ಮ ಕನ್ನಡ ನಟರಾದ ಪುನೀತ್ ರಾಜ್ಕುಮಾರ್ ಅವರು, ಅವರಿಗೆ ಕಾರ್ಡಿಯೋ ಅರೆಸ್ಟ್ ಆಯಿತು ಅಂತ ಹೇಳ್ತಾರೆ. ಹೇಗೆ ಇದು ಕಾರ್ಡಿಯೋ ಅರೆಸ್ಟು? ಹೇಗೆ ಅಟ್ಯಾಕ್ ಆದಾಗ ಮನುಷ್ಯ ಯಾವ ಥರ ಪ್ರೊಸೀಜರ್ ಮುಂದೆ ಏನು ಇದು ಮಾಡ್ಕೊಬೇಕು ಅಂತ? ಇಲ್ಲ ನೋಡಿ, ಮನೆಯೊಳಗೆ ಆಗ್ಬೋದು ಹಾರ್ಟ್ ಅಟ್ಯಾಕು, ನೀವು ವರ್ಕ್ ಮಾಡೋ ಜಾಗದಲ್ಲಿ ಆಗ್ಬೋದು, ನೀವು ಡ್ರೈವ್ ಮಾಡ್ಕೊತಾ ಇರೋ ಆಗ್ಬೋದು. ಹಾರ್ಟ್ ಅಟ್ಯಾಕ್ ಆದರೆ ಫಸ್ಟ್ ಕೆಲಸ ನಿಲ್ಲಿಸ್ಬೇಕು ಅವ್ನು ಗಾಡಿ ಓಡಿಸ್ತಾ ಇದ್ರೆ, ಅಥವಾ ಬಸ್ನಾಗ ಯಾರಿಗಾನ ಆದರೆ ಬಿದ್ದೋದ್ರೆ ನಿಮಗೆ ನಾಲೆಡ್ಜ್ ಇದ್ದರೆ ಸುತ್ತಮುತ್ತಿರೋರಿಗೆ, ನನ್ನಂಥ ಡಾಕ್ಟರ್ ಇದ್ರೆ ಇಮಿಡಿಯೇಟ್ಲಿ ಮಾಡ್ತೀನಿ. ಕಾರ್ಡಿಯಾಕ್ ಅರೆಸ್ಟ್ನೊಳಗೆ ಯಾವಾಗಲೂ ಕೂಡ ನಾವು CPR ಅಂತೀವಿ, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್. ಅಂಥವ್ರಿಗೆ ಹೃದಯ ನಿಂತೋಗಿರುತ್ತೆ, ಹೃದಯದ ಮೇಲೆ ಪ್ರೆಷರ್ ಕಂಪ್ರೆಷನ್ ಮಾಡ್ತೀವಿ. 1 ನಿಮಿಷಕ್ಕೆ 72 ಸಾರಿ, 15 ನಿಮಿಷ 15 ಪ್ರೆಸ್ ಆದಮೇಲೆ ಮೌತ್ ಟು ಮೌತ್ ಬ್ರೀತಿಂಗ್ ಕೊಡಬೇಕು. ಇದನ್ನು CPR ಅಂತೀವಿ. ಎರಡನೇದು, ಅವಕಾಶ ಸಿಕ್ಕಿದರೆ ಒಂದು ಸಬ್ಲಿಂಗ್ವಲ್ ಟ್ಯಾಬ್ಲೆಟ್ ಇರುತ್ತೆ, ಅದನ್ನು ಕುಣಿಸ್ಬೋದು, ಅಥವಾ ಆಸ್ಪಿರಿನ್ ಮಾತ್ರೆ ನುಂಗಿಸಿ ಆದಷ್ಟು ಬೇಗ ನಿಯರೆಸ್ಟ್ ಹಾಸ್ಪಿಟಲ್. ಇದು ಯಾಕೆ ಹೇಳ್ತೀನಿ ಅಂದರೆ, ಅನ್ಫಾರ್ಚುನೇಟ್ಲಿ ಎಲ್ಲರೂ ಕಾರ್ಡಿಯಾಲಜಿಸ್ಟ್ ಇರಲ್ಲ. ನೀವು ಬರೀ ಭಾಳ ಜನ ಸೆಲ್ಫ್ ಮೆಡಿಕೇ, ಅಯ್ಯೋ ನನಗೆ ಬರೀ ಗ್ಯಾಸ್ಟ್ರಿಕ್ ಆಗಿದೆ ಅದಕ್ಕೆ ಎದೆ ಉರಿಯುತ್ತೆ, ನೀವೇ ನೆಗ್ಲೆಕ್ಟ್ ಮಾಡಿಕೊಂಡು ಏನೋ ಮನೆ ಮದ್ದು ಮಾಡಿಕೊಂಡು ವೆಯ್ಟ್ ಮಾಡಬೇಡಿ. ನೀವು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವರೆಲ್ಲ ಚೆಕಪ್ ಮಾಡಿ, ಇಲ್ಲ ಇದು ಹಾರ್ಟ್ ಅಟ್ಯಾಕ್ ಅಲ್ಲ ಬರೀ ಗ್ಯಾಸ್ಟ್ರೈಟಿಸ್ ಅಂದರೆ ಅಟ್ಲೀಸ್ಟ್ ದೇವ್ರಿಗೆ ಕೈ ಮುಗಿದು ಬನ್ನಿ. ಅಟ್ಲೀಸ್ಟ್ ಒಬ್ಬ ಉಳ್ಕೊಂಡು 100 ಜನ ಹಂಗೆ ಹೋಗಿ 98 ಜನ ವಾಪಸ್ ಬರ್ಬೋದು, ಆದರೆ ಇಬ್ಬರಾದರೂ ಜೀವ ಉಳಿಯುತ್ತೆ. ಸೊ ಅದಕ್ಕೆ ಜನಗಳಿಗೆ ಒಂದು ಇನ್ಸ್ಟ್ರಕ್ಷನ್, ನಿಮ್ಗೆ ಎದೆನೋವು ಬಂದು ಶಾಕ್ ಆದಂಗಾಗಿ, ಹಣೆ ಮೇಲೆ ಬೀಡೆಡ್ ಸ್ವೆಟ್ ಬಂದು ಸುಸ್ತಾಗಿ ಈ ರೀತಿ ಆದಾಗ, ಅನ್ಫಾರ್ಚುನೇಟ್ಲಿ ಅವ್ರನ್ನ ಯಾಕೆ ಹಂಗೆ ಮಾಡಲಿಲ್ಲ ಅಂದರೆ ಟೈಮ್ ಇರಲಿಲ್ಲ. ಗೋಲ್ಡನ್ ಟೈಮ್ ಅಂತೀವಿ ನಾವು, 5 ಮಿನಿಟ್ಸ್. ಆ 5 ಮಿನಿಟ್ಸ್ನಾಗ ಅವ್ರು ರಿವೈವ್ ಮಾಡಬೇಕು. ಇಲ್ಲ ಅಂದರೆ ಎಲ್ಲರೂ ಸತ್ತು ಹೋಗಲ್ಲ. ಹಾರ್ಟ್ ಅಟ್ಯಾಕ್ ಹತ್ತಿರ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದರೆ ಅಲ್ಲಿ ಹೋದ ತಕ್ಷಣ ಕ್ಲಾಟ್ ಡಿಸಾಲ್ವಿಂಗ್ ಇಂಜೆಕ್ಷನ್ ಇರುತ್ತೆ, ಸೊ ಅದನ್ನು ಕೊಡ್ತಾರೆ. ಆಮೇಲೆ ಇಂಟರ್ವೆನ್ಷನ್ ಇರುತ್ತೆ, ಆಂಜಿಯೋಗ್ರಾಮ್ ಅಂತ ಮಾಡ್ತೀವಿ, ಸ್ಟೆಂಟ್ ಹಾಕ್ಬಿಡ್ತಾರೆ, ಒಂದು ವೆಸಲ್ ಜೀವ ಉಳ್ಕೊಳ್ತು. ಸೊ ಆದ್ದರಿಂದ ಜನಗಳಿಗೆ ಒಂದು ಮನವಿ, ನೀವು ಟೈಮ್ ವೇಸ್ಟ್ ಮಾಡಬೇಡಿ, ಆದಷ್ಟು ನಿಯರೆಸ್ಟ್ ಹಾರ್ಟ್ ಹಾಸ್ಪಿಟ್ಲಿಗೆ ಫಸ್ಟ್ ಕರ್ಕೊಂಡೋಗಿ. ಲೋಕಲ್ಲೇ ಮಾಡೋದು. ನಮ್ಮ ಜನ ಏನು ಮಾಡ್ತಾರೆ, ಅನ್ಫಾರ್ಚುನೇಟ್ಲಿ ಯಾವುದೇ ಎಮರ್ಜೆನ್ಸಿ ಬರಲಿ, ನೀರು ತೊಗೊಂಬ ನೀರು ಕೊಡ್ತಾರೆ. ದಯವಿಟ್ಟು ಕೈ ಮುಗಿತೀವಿ, ನೀರು ಜೀವಜಲ ಅಲ್ಲ. ನಾನು ಇದನ್ನು ಭಾಳ ಸಾರಿ ಹೇಳಿದ್ದೀನಿ. ಆಕ್ಸಿಡೆಂಟ್ ಆದಾಗೂ ಅಷ್ಟೇ, ಅವ್ನು ತೇಲ್ಗಣ್ಣು ಮೇಲ್ಗಣ್ಣು ಬಿಡ್ತಿರ್ತಾನೆ, ಜನ ನೀರು ಕುಡ್ಸೋಕ್ಕೆ ನೋಡ್ತಾರೆ, ನೀರಿಂದ ಸತ್ತೋಗ್ತಾನೆ ಹೊರತು ಬದುಕೋದಿಲ್ಲ. ಜನಗಳಿಗೆ ಏನಂದರೆ ನೀರು ಜೀವಜಲ ಅಂತಾರೆ. ನಾನು ಭಾಳ ಸಾರಿ ಹೇಳಿದ್ದೀನಿ, ಆಕ್ಸಿಡೆಂಟ್ ಆದಾಗೆ ತೇಲ್ಗಣ್ಣು ಬಡ್ಕೊಂಡವನೇ ನೀರು ಕೊಟ್ಟರೆ ನಮಗೇನು ತೊಂದರೆ ಇಲ್ಲ. ಅವ್ನಿಗೆ ತೇಲ್ಗಣ್ಣು ಮೇಲ್ಗಣ್ಣು ಬಿಡ್ತಿರ್ತಾನೆ, ಜೀವ ಅರ್ಧ ಜೀವ ಇರುತ್ತೆ, ಎಲ್ಲಿದ್ದೀನಿ ಅಂತ ಗೊತ್ತಿರಲ್ಲ. ಇವನು ನೀರು ಕುಡಿಸಿದ್ರೆ ಅವ್ನು ಕುಡಿಯೋಕ್ಕಾಗಲ್ಲ, ಗುಟುಕ್ಸೋಕ್ಕಾಗಲ್ಲ. ಆದರೂ ಇವ್ರು ಬಲಂತ ಮಾಡಿ ಬಾಯಿನಾಗಿತ್ತು ಬಾಟ್ಲ್ ಎತ್ತ ಅಂದರೆ ನೀರು ಒಳಗೋಗುತ್ತೆ. ಅನ್ನನಾಳಕ್ಕೆ ಹೋಗೋದ್ರ ಬದಲು ಶ್ವಾಸನಾಳಕ್ಕೆ ಹೋಗಿ ಮನುಷ್ಯನ ತಲೆನ ಬಕೆಟ್ನೊಳಗೆ ಅದ್ಮಿಡ್ಕೊಂಡ್ರೆ ಹೆಂಗೆ ಸತ್ತೋಗ್ತಾನೋ ಹಂಗೆ ಸತ್ತೋಗ್ತಾನೆ. ಇದು ಭಾಳ ಸಾರಿ ನಾನು ಅನೇಕ ಮಾಧ್ಯಮಗಳಲ್ಲಿ ಅನೇಕ ಸಾರಿ ಹೇಳಿದ್ದೀನಿ. ದಯವಿಟ್ಟು ಭಾಳ ಜನ ನೀರು ಕುಡ್ತೋ, ನೀವು ಸೀರಿಯಲ್ನ ನೋಡಿ, ಸಿನಿಮಾದೊಳಗೆ ನೋಡಿ, ಬರೀ ಇದೇ ಕೆಲಸ ಮಾಡ್ತಾರೆ. ದಯವಿಟ್ಟು ನೀರು ಜೀವಜಲ ಅಲ್ಲ. ಬಡ್ಕೋತಿರೋನೇನೋ ಆಸೆ, ನೀರು ಕೊಡ್ರಿ ಅಂತ ಕೊಡಿ. ಯಾರು ತೇಲ್ಗಣ್ಣು ಮೇಲ್ಗಣ್ಣು ಬಿಡ್ತಿರ್ತಾರಲ್ಲ, ಸೆಮಿ ಕಾನ್ಷಿಯಸ್ ಅಂತೀವಿ ನಮ್ಮ ಭಾಷೆಯಲ್ಲಿ, ಅನ್ಕಾನ್ಷಿಯಸ್ ಅಂತೀವಿ. ಅಂದರೆ ಜ್ಞಾನ ಇರಲ್ಲ, ಜೀವ ಇರುತ್ತೆ. ಆದ್ದರಿಂದ ದಯವಿಟ್ಟು ಈ ಹಾರ್ಟ್ ಅಟ್ಯಾಕ್ ಆದಾಗೆ ನೀರು ಕುಡಿಸೋದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕಿನ್ನ ಮಜಾ ಅಂದರೆ ಈ ಪೇಷಂಟ್ಗಳು ಶಿಫ್ಟ್ ಮಾಡೋಗೆ ಕುಂಡ್ರಿಸಿ ಶಿಫ್ಟ್ ಮಾಡಬಾರ್ದು, ಗಾಡಿ ಒಳಗೆ, ಆಟೋ ಒಳಗೆ, ಅಥವಾ ಅಂಗ್ತಾನ ಮಲಗಿಸಿ ಶಿಫ್ಟ್ ಮಾಡಬಾರ್ದು, ಸೈಡಿಗೆ ತಿರುಗಿಸ್ಬೇಕು. ಯಾಕಂದರೆ ವಾಂತಿ ಆಗುತ್ತೆ, ಆ ವಾಂತಿ ಈಚೆಗೆ ಬರಬೇಕು.
ಕೆಲವು ಸಮಯ ವಾಂತಿ ಮಾಡಿದ್ದು ವಾಪಸ್ ಹೋಗುತ್ತೆ. ನಾವು ಆಸ್ಪಿರೇಷನ್ ಅಂತೀವಿ, ಬಾಯಿಂದ ಬಂದಿದ್ದು ವಾಪಸ್ ಹೋಗುತ್ತೆ, ಲಂಗ್ಸ್ಗೆ ಹೋಗುತ್ತೆ, ಸತ್ತು ಹೋಗ್ತಾರೆ. ಆಸ್ಪಿರೇಷನ್ ಡೆತ್ ಅಂತೀವಿ. ಸೊ ದಯವಿಟ್ಟು ಇಂಥ ಆ ಪೇಷಂಟ್ನ ಶಿಫ್ಟ್ ಮಾಡೋದು ಇಂಪಾರ್ಟೆಂಟ್. ನಿಮ್ಗೊಂದು ಜ್ಞಾನ ಇರಬೇಕು, ಒಂದು ಐಡಿಯಾ ಇರಬೇಕು. ಆಕ್ಸಿಡೆಂಟ್ ಪೇಷಂಟ್ಗಳ್ನು ಅಷ್ಟೇ, ನಾನು ಎಷ್ಟೋ ಸಾರಿ ನೋಡ್ತೀನಿ, ಎಷ್ಟೋ ಜನ ತಲೆ ಚಕ್ಕರ್ ಬಂದು ಬಿದ್ದೋಗಿರ್ತಾರೆ. ಇಲ್ಲಿ ಇನ್ನೊಂದು ನಿಮಗೆ ಸಿಂಪಲ್ ಹೇಳ್ತೀನಿ ನಾನು. ಹೈಪೋ ಟೆನ್ಷನ್ ಅಂತೀವಿ, ಮನುಷ್ಯನ ಬ್ಲಡ್ ಪ್ರೆಷರ್ ಕಡಿಮೆ ಆದರೆ ಹಂಗೆ ಕುಸ್ತು ಬೀಳ್ತಾರೆ. ನಾನು ಇದುವರೆಗೂ ನೆನಪಿದೆ, 18-19 ವರ್ಷದ ಹಿಂದೆ ಬೆಂಗಳೂರಿನ ಒಂದು ಫಿಲಾಮಿನಾ ಸ್ಕೂಲ್ ಇರ್ಬೇಕು ನನಗೆ ನೆನಪಿದ್ದಂಗೆ, ಒಂದು ಹುಡುಗಿ ಡ್ರಿಲ್ ಮಾಡೋಕ್ಕೆ ನಿಲ್ಲಿಸಿರ್ತಾರೆ, ಬೆಳಗ್ಗೆ ಹೊತ್ತು ಇದು ಮಾಡ್ತಾರಲ್ಲ ಡ್ರಿಲ್ ಸ್ಕೂಲ್ನಲ್ಲಿ, ಅವಳು ಇದ್ಕಿದ್ದಂಗೆ ಹಂಗೆ ಬಿದ್ದೋಗ್ತಾಳೆ. ಹಂಗೆ ಬಿದ್ದೋಳನ್ನ ಹಂಗೆ ಬಿದ್ದಿದ್ರೆ ಉಳ್ಕೊಂಡಿರೋಳು. ನಾನು ಭಾಳ ಸಾರಿ ಹೇಳಿರ್ತೀನಿ, ದಯವಿಟ್ಟು ಬಿದ್ದೋದವ್ರನ್ನ ಹಿಡ್ಕೋಬೇಡಿ, ಬೀಳೋದು. ಯಾಕಂದರೆ ನಿಂತಿದ್ದಾಗೆ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಯಾಕಂದರೆ ಮೀನ್ಕಂಡ, ನಾವು ಮೀನ್ಕಂಡನ ಪೆರಿಫರಲ್ ಆರ್ಟ್ ಅಂತೀವಿ ನೋಡಿ. ಇದು ಒಂದು ಇನ್ಫಾರ್ಮೇಷನ್ ನಿಮಗೆ, ಇದು ನಮ್ಮ ಸೆಂಟ್ರಲ್ ಆರ್ಟು. ನಮ್ಮ ಮೀನ್ಕಂಡನ ಪೆರಿಫರಲ್ ಹಾರ್ಟ್ ಅಂತೀವಿ. ಅದು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಅದು ಪಂಪ್ ಮಾಡಿದರೆ ಕಾಲ್ನಾಗಿರೋ ಬ್ಲಡ್ ವಾಪಸ್ ಬರುತ್ತೆ. ತುಂಬ ಹೊತ್ತು ನಿಂತ್ಬಿಟ್ರೆ ಪೂಲ್ ಆಗುತ್ತೆ, ಅವಾಗ ಬ್ರೈನಿಗೆ ಬ್ಲಡ್ ಕಡಿಮೆ ಆಗುತ್ತೆ, ಅವಾಗ ಹೇಳುತ್ತೆ ಬ್ರೈನು ಬಿದ್ದೋಗು ಬಿದ್ದೋಗು ಅಂತ ಇನ್ಸ್ಟ್ರಕ್ಷನ್, ಆವಾಗಲೇ ಅವರು ಬಿದ್ದೋಗೋದು. ದಯವಿಟ್ಟು ಬಿದ್ದೋಗೋರ್ನ ಹಿಡ್ಕೋಬೇಡಿ, ಮೆಲ್ಲಗೆ ಹಿಡ್ಕೊಂಡು ಹಂಗೆ ಮಲಗಿಸಿದ ತಕ್ಷಣ ಕುಂಡ್ರಿಸ್ಬೇಡಿ. ಅವರಾಗ ಅವರೇ ಎದ್ದೇಳ್ತಾರೆ 5 ನಿಮಿಷದಲ್ಲಿ. ಅನ್ಫಾರ್ಚುನೇಟ್ಲಿ ಆ ಸ್ಕೂಲ್ನಾಗ ಏನಾಯಿತು ಅಂದರೆ, ಗೌರ್ಮೆಂಟ್ ಸ್ಕೂಲ್ ಆಗಿದ್ರೆ ಪಾಪ ಹಂಗೆ ಬಿದ್ದಿರೋರು, ಅದು ಇದು ಕೀ ತಂದ್ಕೊಡು ಅನ್ನೋರು. ಬಟ್ ಇಲ್ಲಿ ಏನು ಮಾಡ್ದ, ಸೆಕ್ಯೂರಿಟಿ ಬಂದ, ಅವಳನ್ನ ಎತ್ಕೊಂಡೋಗಿ ಸೋಫಾ ಮೇಲೆ ಕುಂಡ್ರಿಸ್ದ. ಬ್ರೈನ್ ಹೇಳಿತ್ತು ಬಿದ್ದೋಗು ಅಂತ, ಇವರು ಜನಗಳನ್ನ ನಾಲೆಡ್ಜ್ ಇದ್ರೆ ಅವಳನ್ನ ಕುಂಡ್ರಿಸಿದ್ರು, ಸತ್ತೋದ್ಲು. ಸೊ ಇವೆಲ್ಲ ಭಾಳ ಇಂಪಾರ್ಟೆಂಟು ವಿಚಾರಗಳು, ತುಂಬ ಇಂಪಾರ್ಟೆಂಟು. ಇತ್ತೀಚಿನ ದಿನಗಳಲ್ಲಿ ಮದುವೆ ಆದವ್ರಿಗೆ ಮಕ್ಳುಗಳು ತುಂಬ ಸಂತಾನ ಕಡಿಮೆ ಆಗ್ತಾ ಇದೆ, ಅಂದರೆ ಅದು ಮಕ್ಳುಗಳೇ ಆಗಿರಲ್ಲ ಅಂತ ಹೇಳ್ತಾರೆ. ಏನಿದ್ರು ಪ್ರಾಬ್ಲಮ್ಮು? ಸಂತಾನೋತ್ಪತ್ತಿ ಪ್ರತಿಯೊಂದು ಪ್ರಾಣಿಯ ಧ್ಯೇಯೋದ್ದೇಶ. ಆ್ಯಕ್ಚುಲಿ ಅದು ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಜೀವನದಲ್ಲಿ. ಅದಕ್ಕೆ ಮದುವೆ ಆದಮೇಲೆ ಯೂಶ್ವಲಿ 1 ವರ್ಷಕ್ಕೆ ಮಗು ಆಗಲಿಲ್ಲ ಅಂದರೆ ಆಲ್ರೆಡಿ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಏನಿನ್ನ ಮಕ್ಕಳಾಗಿಲ್ಲ ಅಂತಾರೆ. 2 ವರ್ಷ ಆದರೂ ಇನ್ನೂ ಆಗೇ ಇಲ್ವಾ ಅಂತಾರೆ. ಸೊ ಎಲ್ಲಿ ಈ ಗಂಡ ಹೆಂಡತಿಗೆ ಆತಂಕ ಶುರುವಾಗುತ್ತೆ ಅಂದರೆ, 3 ವರ್ಷ ಆದಮೇಲೂ ಕೂಡ ಮಕ್ಕಳಾಗಲಿಲ್ಲ ಅಂದರೆ ಆತಂಕ ಶುರುವಾಗುತ್ತೆ. ಯಾಕಂದರೆ ಇಂಥವ್ರು ನಾವು ಭಾಳ ಪ್ರೊಫೆಷನಲ್ ನೋಡಿರ್ತೀವಿ. ಸಾಕಷ್ಟು ಕಡೆ ಇನ್ಫರ್ಟಿಲಿಟಿ ಅಂತೀವಿ ನಮ್ಮ ಭಾಷೆಯಲ್ಲಿ. ಇವತ್ತು ನೋಡಿ ಬೆಂಗಳೂರಿನಲ್ಲಿ ತುಂಬ ಫರ್ಟಿಲಿಟಿ ಕ್ಲಿನಿಕ್ಸ್ ಆಗಿದ್ದಾವೆ. ನಾನು MBBS ಓದೋ ಒಂದು ಫರ್ಟಿಲಿಟಿ ಕ್ಲಿನಿಕ್ ಇರಲಿಲ್ಲ. ಇವತ್ತು ಮಕ್ಕಳಾಗದವ್ರಿಗೆ ಅದು ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟು. ಸೊ ಮಕ್ಕಳು ಆಗಬೇಕು ಅಂದರೆ ಏನಾದರೂ ಹೆಲ್ಪ್ ಬೇಕು, ಗೈನಕಾಲಜಿಸ್ಟು, ಆಂಡ್ರಾಲಜಿಸ್ಟು. ಇದಕ್ಕೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಅನೇಕ ಹೆಣ್ಣು ಮಕ್ಕಳಿಗೆ ಟೆಸ್ಟ್ ಮಾಡಿಸ್ತಾನೆ ಇರ್ತಾರೆ, ಗಂಡು ಮಕ್ಕಳಿಗೆ ಟೆಸ್ಟ್ ಮಾಡಿಸೋದೇ ಇಲ್ಲ. ನನ್ನ ಪ್ರಕಾರ ಫಸ್ಟ್ ಗಂಡು ಮಕ್ಕಳಿಗೆ ಟೆಸ್ಟ್ ಮಾಡಿಸ್ಬೇಕು. ಯಾಕೆಂದರೆ ಒಂದು ವೀರ್ಯ ಅಂತೀವಿ ನಾವು, ಸೆಮೆನ್ ಅಂತೀವಿ. ಆ ಸೆಮೆನ್ನಲ್ಲಿ ಸ್ಪರ್ಮ್ಸ್, ವೀರ್ಯಾಣುಗಳು ಎಷ್ಟಿರಬೇಕು ಅಂದರೆ 1 ml 125 ಮಿಲಿಯನ್ ಇರಬೇಕು. ಈಗ ನೋಡಿ ಜನಗಳಿಗೆ ಎಷ್ಟು ಸರಳವಾಗಿ ಹೇಳಬೇಕು ಅಂದರೆ, ಹೆಣ್ಣು ಮಕ್ಕಳಲ್ಲಿ ತಿಂಗಳಿಗೆ ಒಂದೇ ಒಂದು ಮೊಟ್ಟೆ ಬರುತ್ತೆ, ಒಂದು ಎಗ್. ಆ ಎಗ್ನ ಫರ್ಟಿಲೈಸ್ ಮಾಡಲಿಕ್ಕೆ ಎಷ್ಟು ಮಿಲಿಯನ್ ಸ್ಪರ್ಮ್ಸ್ ಬೇಕು ಅಂದರೆ, ಯೂಶಲಿ 3-5 ml ವೀರ್ಯ ಒಂದು ಸಾರಿ ಸೆಕ್ಸ್ ಮಾಡಿದಾಗೆ. ಅದರಲ್ಲಿ 1 ml ಒಳಗೂ 125 ಮಿಲಿಯನ್ ಇರಬೇಕು. ಬೈ ಚಾನ್ಸ್ ಆ ಸ್ಪರ್ಮ್ಸ್ ಕಡಿಮೆ ಆಯಿತು ಅಂದರೆ ಅದನ್ನು ನಾವು ಇದು ಅಂತೀವಿ ನಾವು, ಆ್ಯಝೋಸ್ಪರ್ಮಿ ಅಂತ ಒಂದು ವರ್ಡು. ಈ ವೀರ್ಯನ ಪರೀಕ್ಷೆ ಮಾಡಿ ನೋಡ್ತೀವಿ ನಾವು, ಅದರೊಳಗೆ ಸ್ಪರ್ಮ್ ಕೌಂಟ್ ಕಡಿಮೆ ಇತ್ತು ಅಂದರೆ, ನಿಮ್ಗೆ ಇನ್ನೂ ಆಶ್ಚರ್ಯ ಅಂದರೆ ಕೆಲವರಿಗೆ ವೀರ್ಯ ಇರುತ್ತೆ, ಟೆಸ್ಟ್ ಮಾಡಿದರೆ ಒಂದು ವೀರ್ಯಾಣು ಇರೋಲ್ಲ, ಅದನ್ನು ಆ್ಯಝೋಸ್ಪರ್ಮಿಯಾ ಅಂತೀವಿ. ಇಂಥವ್ರಿಗೆ 100% ಮಕ್ಕಳಾಗಲ್ಲ. ಎಷ್ಟೇ ಅಶ್ವತ್ಥಗಡ್ಡೆ ಸುತ್ತಲಿ, ಎಷ್ಟೇ ಸ್ಪೆಷಲಿಸ್ಟ್ ಹತ್ರ ಹೋಗಲಿ, ಅವ್ರಿಗೆ ಮಕ್ಕಳಾಗಲ್ಲ. ಯಾಕಂದರೆ ಸ್ಪರ್ಮೇ ಇಲ್ಲ. ಯಾಕೆ ಡಾಕ್ಟ್ರೇ ಅವ್ರಿಗೆ ಸ್ಪರ್ಮ್ ಇಲ್ಲ? ಅದನ್ನು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ನಿಮಗೆ. ನೋಡಿ, ಬೀಜಗಳು, ವೃಷಣಗಳು ಅಂತೀವಲ್ಲ, ಅದರಲ್ಲಿ ವೀರ್ಯ ಉತ್ಪತ್ತಿ ಆಗುತ್ತೆ, ಸ್ಪರ್ಮ್ ಪ್ರೊಡಕ್ಷನ್ ಆಗುತ್ತೆ. ಸೊ ಆ ಸ್ಪರ್ಮ್ ಪ್ರೊಡಕ್ಷನ್ ಆಗಿರುತ್ತೆ, ಈಚೆಗೆ ಬರೋಕ್ಕೆ ಜಾಗ ಇರಲ್ಲ. ಅದನ್ನು ನಾವು ಪದೇ ಪದೇ ಟೆಸ್ಟಿಸ್ನೊಳಗೆ ಇನ್ಫೆಕ್ಷನ್ ಆದರೆ ಆ ಡಕ್ಟ್ಸು ಬ್ಲ್ಯಾಕ್ ಆಗುತ್ತೆ. ಅದು ಒಂದು ರೀಸನ್ನು. ಇನ್ನೊಂದು ನಿಮಗೆ ಆಶ್ಚರ್ಯ ಆಗ್ಬೋದು, ಅವ್ರನ್ನ ಹಿಸ್ಟ್ರಿ ಕೇಳಿದರೆ ನಾವು ಕೇಳ್ತೀವಿ, ಇವರು ರಾಯರೇ ನಿಮಗೆ ಚಿಕ್ಕ ಹುಡುಗನಾಗ ಏನಾದರೂ ಗೌತ್ಲಮ್ಮ ಆಗಿತ್ತಾ ಅಂತ. ವೈರಲ್ ಇನ್ಫೆಕ್ಷನ್, ಮಮ್ಸ್ ಅಂತೀವಿ.
ಎಷ್ಟೋ ಸಾರಿ ನೀವು ನೋಡಿರ್ತೀವಿ, ಈಗೆಲ್ಲ ಕಡಿಮೆ ಆಗೋಗಿದೆ. ಮೊದಲು ನಾವು ಹುಡುಗರಾಗೆ ಇಷ್ಟಪ್ಪ ಊದ್ಕೊಳ್ಳೋದು ಗಂಧ ಹಚ್ಚೋರು, ಇದನ್ನು ಮಂಪ್ಸ್ ಅನ್ನವೆ. ಇದು ಊದ್ಕೊಂಡಾಗೆ ಬೀಚ್ಗಳಲ್ಲೂ ಕೂಡ ಇನ್ಫೆಕ್ಷನ್ ಇರೋದು, ಅದು ಗೊತ್ತಾಗ್ತಿರಲಿಲ್ಲ. ಈ ಗಂಧ ಹಚ್ಚಿದ್ರೆ ಏನಾಗೋದು ಅಂದರೆ 5 ದಿನಕ್ಕೆ ವಾಸಿ ಆಗೋದು. ಗಂಧ ಹಚ್ಚದಿದ್ರೂ ವಾಸಿ ಆಗೋದು ನಮ್ಗೆ ಗೊತ್ತಿದೆ, ಬಟ್ ಏನೋ ಒಂದು ಮೆಡಿಕೇಶನ್ ಮಾಡ್ತಾರೆ, ವಾಸಿ ಆಗೋದು. ಅಂಥವ್ರಿಗೆ ಸ್ಪರ್ಮ್ ಪ್ರೊಡಕ್ಷನ್ ನಿಂತೋಗಿರುತ್ತೆ. ಇದನ್ನು ಭಾಳ ಇಂಪಾರ್ಟೆಂಟು. ಅದಕ್ಕೆ ನಾನು ಭಾಳ ಸಾರಿ ಹೇಳ್ತೀನಿ, ಹೆಣ್ಮಕ್ಳನ್ನ 28 ಕಡೆ ಹೋಗಿ ದಿನಾ ಸ್ಕ್ಯಾನ್ ಮಾಡೋದ್ರ ಬದಲು ಒಂದು ಸೆಮೆನ್ ಅನಾಲಿಸಿಸ್. ಸೊ ಸೆಮೆನ್ ಅನಾಲಿಸಿಸ್ ಮಾಡಿದರೆ ಅಂದರೆ ವೀರ್ಯ ಪರೀಕ್ಷೆ ಮಾಡಿದರೆ, ವೀರ್ಯದಲ್ಲಿ ವೀರ್ಯಾಣು ಕಡಿಮೆ ಇದ್ದರೆ ಅಂಥವರಿಗೆ ವೀರ್ಯಾಣುಗಳನ್ನು ಇನ್ಕ್ರೀಸ್ ಮಾಡೋವಂಥ ಮೆಡಿಸನ್ಗಳಿದ್ದಾವೆ. ಇದಕ್ಕೆ ಯಾರನ್ನ ಸ್ಪೆಷಲಿಸ್ಟ್ ಇದ್ದಾರಾ ಡಾಕ್ಟ್ರೆ? ಯೂಶ್ವಲಿ ಅಂಥವ್ರನ್ನ ನಾವು ಆಂಡ್ರಾಲಜಿಸ್ಟ್ಸ್ ಅಂತೀವಿ ನಾವು. ಅಂದರೆ MBBS ಮಾಡಿ MS ಮಾಡಿ ಯೂರಾಲಜಿ ಡಾಕ್ಟ್ರೆ ಸ್ಪೆಷಲ್ ಟ್ರೈನಿಂಗ್ ಮಾಡಿರ್ತಾರೆ, ಅವ್ರನ್ನ ಆಂಡ್ರಾಲಜಿಸ್ಟ್ ಅಂತೀವಿ. ಅಂಥವ್ರು ಇವ್ರಿಗೆ ಅಡ್ವೈಸ್ ಮಾಡ್ತಾರೆ. ಈ ಸಮಯದಲ್ಲಿ ನಿಮಗೊಂದು ಇನ್ಸ್ಟ್ರಕ್ಷನ್, ಜನಗಳಿಗೆ ದಯವಿಟ್ಟು ಕ್ವ್ಯಾಕ್ಸ್ ಅಂತೀವಿ ನಮ್ಮ ಪ್ರೊಫೆಷನಲ್ ಅನ್ಕ್ವಾಲಿಫೈಡ್ ಡಾಕ್ಟ್ರುಗಳು. ನೀವು ಮೆಜೆಸ್ಟಿಕ್ ಹೋದರೆ ಲಾಡ್ಜ್ನೊಳಗೆ ಒಬ್ಬ ಬೋರ್ಡ್ ಹಾಕ್ಕೊಂಡಿರ್ತಾನೆ, ಸ್ಪೆಷಲಿಸ್ಟ್ ಇನ್ ಫರ್ಟಿಲಿಟಿ, ಮಕ್ಕಳು ಹೋಗೋರಿ ಮಕ್ಕಳಾಗಿ ಮಾಡ್ತೀನಿ. ದಯವಿಟ್ಟು ಅಂಥವ್ರ ಹತ್ರ ಹೋಗಬೇಡಿ, ಅವ್ರನ್ನೆಲ್ಲ ಕ್ವ್ಯಾಕ್ಸ್ ಅಂತೀವಿ ನಾವು, ಅನ್ಕ್ವಾಲಿಫೈಡ್ ಡಾಕ್ಟ್ರು. ಫುಟ್ಪಾತ್ನೊಳಗೆ ಒಂದು ಟೆಂಟ್ ಹಾಕ್ಕೊಂಡಿರ್ತಾರೆ, ನಿಂತವ್ರಿಗೆಲ್ಲ ದಯವಿಟ್ಟು ಅಲ್ಲೆಲ್ಲ ಹೋಗಬೇಡಿ, ನಿಮಗೆ ಮೋಸ ಆಗುತ್ತೆ. ಹೆಣ್ಮಕ್ಳಲ್ಲಿ ಏನಾದರೂ ಕಾರಣ ಇದೆಯಾ? ಹೆಣ್ಮಕ್ಳಲ್ಲಿ ಭಾಳ ಸಿಂಪಲ್. ಅಂದರೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಬ್ಡಮನ್ ಮಾಡ್ತೀವಿ. ಗರ್ಭಕೋಶ, ಎಷ್ಟೋ ಜನಕ್ಕೆ ಗರ್ಭಕೋಶ ಸೈಜ್ ಚಿಕ್ಕದಿರುತ್ತೆ. ಇನ್ನು ಕೆಲವರಿಗೆ ಬೈಕಾರ್ನಿಯೇಟ್ ಯೂಟ್ರಸ್ ಅಂತೀವಿ, ಗರ್ಭಕೋಶದಲ್ಲಿ ಮಧ್ಯೆ ಸೆಪ್ಟ ಇರುತ್ತೆ. 3 ತಿಂಗಳು ಪ್ರೆಗ್ನೆಂಟ್ ಆದರೆ ಅಬಾರ್ಷನ್ ಆಗ್ತಾನೆ ಇರುತ್ತೆ. ಇನ್ನು ಕೆಲವರಿಗೆ ಓವರಿ 2 ಇರ್ತವೆ, ಅಂಡಾಶಯ ಅಂತೀವಿ ನಾವು, ಗರ್ಭಕೋಶಕ್ಕೆ ದೂರ ಇರ್ತವೆ, ಟ್ಯೂಬ್ ಇರುತ್ತೆ, ಫೆಲೋಪಿಯನ್ ಟ್ಯೂಬ್ ಅಂತೀವಿ. ಈ ಟ್ಯೂಬ್ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಈ ಟ್ಯೂಬ್ ಬ್ಲಾಕ್ ಮೊಟ್ಟೆ ಬಂದರೂ ಕೂಡ ಇಲ್ಲಿ ಬರೋಕ್ಕಾಗಲ್ಲ ಗರ್ಭಕೋಶದೊಳಕ್ಕೆ. ಸೊ ಟ್ಯೂಬಲ್ ಬ್ಲಾಕ್ ಅಂತೀವಿ ನಾವು. ಅದಕ್ಕೆ ಕಾರಣ ಟ್ಯೂಬರ್ಕ್ಯುಲೋಸಿಸ್. ಎಷ್ಟೋ ಹೆಣ್ಮಕ್ಳಿಗೆ ನೀವು TB ಕಾಯಿಲೆ ಬರೀ ಶ್ವಾಸಕೋಶ ಅಷ್ಟೇ ಅಲ್ಲ, ಗರ್ಭಕೋಶದಲ್ಲಿ TB ಆಗುತ್ತೆ, ಕರುಳಿನಲ್ಲಿ TB ಆಗುತ್ತೆ. ಸೊ TBಯಿಂದ ಏನಾದರೂ ಬ್ಲಾಕ್ ಆಗಿರ್ಬೋದಾ? ಇವೆಲ್ಲ ಕಾರಣಗಳು ನಾನು ಹೇಳ್ತಾ ಇದ್ದೀನಿ. ಕೆಲ ಸಮಯ ಏನೂ ಕಾರಣ ಇರೋಲ್ಲ. ಇಲ್ಲ ಡಾಕ್ಟ್ರೆ, ನಮ್ಮ ಯಜಮಾನ್ರದ್ದು ನಾರ್ಮಲ್ ಇದೆ, ನಂದು ನಾರ್ಮಲ್ ಇದೆ. ಸೊ ಅವರಿಗೆ ಎಜುಕೇಷನ್ ಬೇಕು. ನೋಡಿ, ನಮ್ಮಲ್ಲಿ ಭಾಳ ಸಿಂಪಲ್ ಆಗಿರ್ತವೆ, ಆದರೆ ಜನ ಹೇಳ್ಕೊಡೋದಿಲ್ಲ. ಏನಂದರೆ, ನಾವು ಅವ್ರ ಪೀರಿಯಡ್ಸ್ನ ಲೆಕ್ಕ ಮಾಡಿ ಈ 1 ತಿಂಗಳಲ್ಲಿ ಒಂದೇ ದಿನ ಮೊಟ್ಟೆ ಈಚೆಗೆ ಬರೋದು. ಆ ಮೊಟ್ಟೆ ಬರುತ್ತಲ್ಲ, ಮೊದಲು 2 ದಿನ, ಆಮೇಲೆ 2 ದಿನ, 5 ದಿನನ ನಾವು ಭಾಳ ಇಂಪಾರ್ಟೆಂಟ್ ಪೀರಿಯಡ್ ಅಂತೀವಿ. ಅದು ಆ ಟೈಮ್ನಾಗ ಇವರಿಬ್ಬರು ಒಂದಾದರೆ ಆ ಟೈಮ್ನ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಪೀರಿಯಡ್ಸ್ ಆದ 1 ವಾರ, ಪೀರಿಯಡ್ಸ್ಕಿನ್ನ ಒಂದು ವಾರ ಮೊದಲು ಇವರು ಒಟ್ಟಿಗೆ ಸೇರಿದರೆ ಮಕ್ಕಳಾಗಲ್ಲ. ಯಾಕಂದರೆ ಆ ಟೈಮ್ನಾಗ ಬರಲ್ಲ. ಇದನ್ನು ಗೈನಕಾಲಜಿಸ್ಟ್ ಆಗಲಿ ನಾವಾಗಲಿ ಅವ್ರಿಗೆ ಹೇಳ್ಕೊಡ್ಬೇಕು, ಕ್ಯಾಲ್ಕುಲೇಟ್ ಮಾಡಿ, ಅವ್ರ ಪೀರಿಯಡ್ಸ್ ಕ್ಯಾಲ್ಕುಲೇಟ್ ಮಾಡಿ. ಸೊ ವಿಚ್ ಇಸ್ ದ ಡೇಂಜರಸ್ ಪೀರಿಯಡ್. ಡೇಂಜರಸ್ ಪೀರಿಯಡ್ ಅಂದರೆ ಮಕ್ಕಳಾಗೋರಿಗೆ ಅನುಕೂಲವಾದ ದಿನ. ಮಕ್ಕಳು ಬೇಡ ಅನ್ನೋರಿಗೆ ಆ ಟೈಮ್ನ ಅವಾಯ್ಡ್ ಮಾಡಿದರೆ ಅವ್ರಿಗೆ ಮಕ್ಕಳಾಗಲ್ಲ. ಇಷ್ಟು ಸರಳ ವಿಚಾರಗಳನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕು. ಏಕ್ದಮ್ ನಿನಗೆ IVF ಮಾಡ್ತೀನಿ, ಆರ್ಟಿಫಿಷಿಯಲ್ ಟೆಸ್ಟ್ ಟ್ಯೂಬ್ ಬೇಬಿ ಮಾಡ್ತೀವಿ, ಅವೆಲ್ಲ ಮಾಡಲ್ಲ. ಯೂಶ್ವಲಿ ಜನಗಳು ಗೈನಕಾಲಜಿಸ್ಟು ಮಾಡೋದಿಲ್ಲ, ಅವ್ರಿಗೆಲ್ಲ ಇದೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಇವನ್ ಸೆಮೆನ್ ಕೌಂಟ್ ಕಡಿಮೆ ಇತ್ತು ಅಂದರೆ ಸ್ಪರ್ಮ್ ಕೌಂಟು ಅದಕ್ಕೆ ಇಂಪ್ರೂವ್ ಮಾಡೋವಂಥ ಡ್ರಗ್ಸ್ ಇರ್ತವೆ. ಅವೆಲ್ಲ ನಾನು ಇವಾಗ ಇದರೊಳಗೆ ಹೇಳ್ಬಾರ್ದು, ಹೇಳಕ್ಕೆ ಹೋಗಲ್ಲ. ಸೊ ಜನಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಏನಂದರೆ, ದಯವಿಟ್ಟು ಇನ್ಫರ್ಟಿಲಿಟಿ ಸೆಂಟರ್. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಈ ಇನ್ಫರ್ಟಿಲಿಟಿ ಸೆಂಟ್ರಿಗೆ ಹೋದರೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಖರ್ಚು ಬರ್ತವೆ. ಪ್ರತಿ ಸಾರಿ ಕನ್ಸಲ್ಟೇಷನ್, ಟೆಸ್ಟು, IVF ಮಾಡ್ತೀನಿ ಅಂದರೆ 3.5 ಲಕ್ಷ. ಅನ್ಫಾರ್ಚುನೇಟ್ಲಿ ಅವ್ರ ಕಷ್ಟ ನೋಡಿದ್ರೆ ನಮಗೆ ವಾಣಿ ವಿಲಾಸಕ್ಕೆ ಹೋಗ್ತೀರಾ, ಕೆಂಪೇಗೌಡ ಮೆಡಿಕಲ್ ಕಾಲೇಜ್ಗೆ ಹೋಗ್ತೀರಾ, ಯೂಶಲಿ ಟೀಚಿಂಗ್ ಹಾಸ್ಪಿಟಲಲ್ಲಿ ಕಡಿಮೆ ಇರುತ್ತೆ. ಬಟ್ ಏನಂದರೆ ಪರ್ಸನಲ್ ಅಟೆನ್ಷನ್ ಸಿಗೋದಿಲ್ಲ ಅವಾಗ. ಹಂಗಾಗಿ ಜನ ಕಷ್ಟನೋ ಸುಖನೋ ಏನೋ ಮಾರ್ತೀನೋ ಮಾಡಿ ಇದು ಮಾಡಿ ನೋಡ್ತಾರೆ. ಈಗ ಅದು ಕೃತಕವಾಗಿ ಮಗುನ ಪಡ್ಕೊತಾರಲ್ಲ, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅದೇ, ಯಾವಾಗ ನಾರ್ಮಲಿ ಆಗಲ್ಲ ಅವಾಗ ಕೃತಕ ಮಕ್ಕಳಿಗೆ ಅವಕಾಶ ಇದೆ. ಅದು ಸೇಫ್ ಸೈಡ್ ಆಗಿರುತ್ತಾ? ಅದು ಆಗೋದು ಡೆಫಿನೆಟ್ಲಿ ಸೇಫ್. ಕೃತಕ ಬೇಬಿ ಮಾಡಿಕೊಡೋದು ಇಟ್ ಇಸ್ ಕ್ವೈಟ್ ಸೇಫ್. ಬಟ್ ದುಡ್ಡು ಖರ್ಚು ಬರುತ್ತೆ, ತನ್ನದೇ ಆದ ರಿಸ್ಕ್ ಇರ್ತವೆ, ಇಲ್ಲ ಅನ್ನಲ್ಲ. ಬಟ್ ಏನಂದರೆ ಕರೆಕ್ಟ್ ಸೆಂಟ್ರ್ಗಳು ಬೇಕು. ಎಷ್ಟೋ ಕಡೆ ಅವ್ರಿಗೆ ಆಗೋದೇ ಇಲ್ಲ, ಅವ್ರ ಹತ್ರ ಪ್ರೊಸೀಜರ್ ಇರುತ್ತೋ ಇಲ್ವೋ. ಸೊ ಇಲ್ಲಿ 2 ಆಸ್ಪೆಕ್ಟು. ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್, 2ನೇದು ಆತಂಕ, ಮಕ್ಕಳಾಗಲಿಲ್ಲ. ಇದು ಭಾಳ ಇಂಪಾರ್ಟೆಂಟು.
ತುಂಬ ಏಜ್ ಗ್ರೂಪಲ್ಲಿ ಇದ್ದವ್ರಿಗೆ ಮೇನ್ ಥಿಂಗ್ ಲೇಟ್ ಲೇಟ್ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಆಗುತ್ತೆ. ಯೂಶಲಿ ಕರೆಕ್ಟ್ ಮದುವೆ ಆಗೋ ವಯಸ್ಸು ಅಂದರೆ ಸರ್ಕಾರ ಹೇಳದಂಗೆ 18 ಹೆಣ್ಣು ಮಕ್ಕಳಿಗೆ 21 ಗಂಡು ಮಕ್ಕಳಿಗೆ ಅಟ್ಲೀಸ್ಟ್ 25ರವರೆಗೂ. ಇವತ್ತಿನ ಮದುವೆಗಳಾಗ್ತಾ ಇರೋದು 35 ಮೇಲೆ, ಹೆಣ್ಣು ಮಕ್ಕಳಿಗೆ 33 ಆಗುತ್ತೆ. ಸೊ ಚಾನ್ಸಸ್ ಆಫ್ ಇನ್ಫರ್ಟಿಲಿಟಿ ಜಾಸ್ತಿ. ಅವ್ರ ವಯಸ್ಸಾದಂಗೆಲ್ಲ ಮಕ್ಕಳಾಗೋ ಚಾನ್ಸಸ್ ಕಡಿಮೆ. ಈ ಮಕ್ಕಳಾಗ ಏಜಿಗೆ ಏನಾರು ಒಂದು ಲಿಮಿಟ್ ಏಜ್ ಅಂತ ಏನಾರು ಇದೆಯಾ ಇದ್ರ? ಅಲ್ಲ, ಬೆಸ್ಟ್ ಅಂದರೆ 25 to 35 ಅದೇ ಗಂಡಸರಿಗೆ. ಈಗ 35 ಮೇಲೆ ಈಗ ಮದುವೆ ಆದವ್ರು, ಈಗ 40 ಏಜಿಗೆ ಮದುವೆ ಆದವರು, ಅವ್ರಿಗೆ ಯಾವ ಥರ ಇದಿರುತ್ತೆ ಅಂತ? ಅಲ್ಲ, ಕಡಿಮೆ ಆಗುತ್ತೆ. ಚಾನ್ಸಸ್ ಆರ್ ಲೆಸ್. ಅವ್ರಿಗೂ ಆಗುತ್ತೆ, ಬಟ್ ಚಾನ್ಸಸ್ ಕಡಿಮೆ. ಅದಕ್ಕೋಸ್ಕರವಾಗಿ ಬೇಗ ಮದುವೆ ಆಗಿ ಅಂತ ಹೇಳೋದು. ಅಂದರೆ ಐಡಿಯಲ್ ಟೈಮ್ನಾಗ ಮದುವೆ ಆಗಿ ಮಕ್ಕಳಾಗಬೇಕು ಅಂದರೆ. ಯಾಕಂದರೆ ಮದುವೆ ಆಗೋದು ಬರೀ ಮಕ್ಕಳಾಗ್ಲೇ ಅಂತ ಅಷ್ಟೇ ಅಲ್ಲ. ಇವತ್ತು ಎಷ್ಟೋ ಜನ ಲಿವಿಂಗ್ ಟುಗೆದರ್ ಅಂತಾರೆ, ಸುಮ್ಮನೆ ಕಂಪ್ಯಾನಿಯನ್ ಬೇಕು ಅಂತಾರೆ, ನಮಗೆ ಮಕ್ಕಳೇ ಬೇಡ ಅಂತಾರೆ, ಇವೆಲ್ಲ. ಬಟ್ ನಿಮಗೆ ಮಕ್ಕಳು ಬೇಕು, ಮದುವೆ ಜೀವನ ಚೆನ್ನಾಗಿರ್ಬೇಕು ಅಂದರೆ ಬಿಲೋ 30 ಮದುವೆ ಆಗೋದು ಯಾವಾಗಲೂ ಕೂಡ. ಈಗ 30 ಏಜಿಗೆ ಒಂದು ಮಗು ಮಾಡ್ಕೊಂಡಿರ್ತಾರೆ, ಹಾಗೆ ಒಂದು 10 ಇಯರ್ಸ್ ಗ್ಯಾಪ್ ಆಗುತ್ತೆ, ಮತ್ತು ಆಮೇಲೆ 40 ಇಯರ್ಸಿಗೆ ಮಗು ಆಗುತ್ತಾ? ಅದು ಆಗುತ್ತೆ. ಹೆಣ್ಣು ಮಗಳು ಎಲ್ಲಿವರೆಗೂ ಮೆನೋಪಾಸ್ ಆಗಲ್ವಲ್ಲ ಅಲ್ಲಿವರೆಗೂ ಅಂಡ ತಿಂಗಳಿಗೊಂದು ಮೊಟ್ಟೆ ಬಂದೇ ಬರ್ತದೆ. ಸೊ ಅವರಿಗೆ ಅಲ್ಲಿವರೆಗೂ ಚಾನ್ಸ್ ಇದ್ದೇ ಇರುತ್ತೆ. ಬಟ್ ಗಂಡು ಮಕ್ಕಳು ಹಳ್ಳಿ ಕಡೆ ಚೆನ್ನಾಗಿ ಹೇಳ್ತಾರೆ, ಹುಣಸೆ ಮಾಡ ಮುದಿ ಆದರೆ ಹುಳಿ ಕಡಿಮೆ ಆಗಲ್ಲ ಅಂತ. ಹಂಗೆ ಅವ್ರಿಗೆ 90 ವರ್ಷದವರೆಗೂ ಮಕ್ಕಳಾಗ್ತವೆ. ಸೊ ಅದು ಮೆಡಿಕಲ್ ಮಿರಾಕಲ್ಸ್ ಇರುತ್ತೆ. ಹೌದು, ಅದರೊಳಗೆಲ್ಲ ಯಾಕಂದ್ರೆ ಸ್ಪರ್ಮ್ ಪ್ರೊಡಕ್ಷನ್ ಇದ್ದೇ ಇರುತ್ತೆ ಗಂಡಸರಲ್ಲಿ. ಸೊ ಹಾಗಾಗಿ ಅದೇ ಪ್ರಾಬ್ಲಮ್ ಇಲ್ಲ. ಬಟ್ ಅಲ್ಟಿಮೇಟ್ಲಿ ಏನು ಇವತ್ತಿನ ಡಿಸ್ಕಷನ್ ಏನಂದ್ರೆ, ಇನ್ಫರ್ಟಿಲಿಟಿ ಕಾರಣ ಅನೇಕ ಸಾಫ್ಟ್ವೇರ್ ಇಂಜಿನಿಯರ್ಗಳು ತುಂಬ ಪ್ರಯಾರಿಟಿ ಬೇರೆ ಅವ್ರಿಗೆ. ಜೀವನ ಎಲ್ಲ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ರೆ ಅವನಿಗೆ ಸೆಕ್ಷುಯಲ್ ಇಂಟ್ರೆಸ್ಟೇ ಇರಲ್ಲ. ಸೊ ಹಾರ್ಮೋನ್ ಪ್ರೊಡಕ್ಷನ್ ಅಷ್ಟು ಚೆನ್ನಾಗಿರಲ್ಲ. ಇದು ಇಟ್ ಇಸ್ ಎ ವಂಡರ್ಫುಲ್ ಸೈನ್ಸ್. ಇದು ಸೆಕ್ಸ್ ರಿಪ್ರೊಡಕ್ಟಿವ್ ಮೆಡಿಸಿನ್ ಇಸ್ ಎ ವಂಡರ್ಫುಲ್ ಸೈನ್ಸ್. ಇವನ್ ಜೀವನ ಅಂತ ಬರೀ ಅಲ್ಲೇ ಇದ್ರೆ ಅವನಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಆಮೇಲೆ ಇವೊಂದೊಂದು ಟೈಮ್ ಜಾಬು, ಅವಳದೊಂದು ಟೈಮ್ ಜಾಬು, ಗಂಡ ಹೆಂಡತಿ ಒಟ್ಟಿಗೆ ಇರೋದೇ ಕಡಿಮೆ. ಸೊ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು, ಬಟ್ ಭಾಳ ಜನ ಈಚೀಚೆಗೆ ಆತಂಕ ತಂದೆ ತಾಯಿಗಳದು, ಹೆಣ್ಣು ಕಡೆಯವರು ಅಯ್ಯೋ ಏನು ಮಕ್ಕಳೇ ಆಗಿಲ್ಲ ಅಂತ ಅಂದ್ಕೊಳ್ಳೋದು, ಈ ಮಾತಾಡ್ತಾರಲ್ಲ, ಅದರಿಂದ ಆಗ್ತದೆ. ಬಟ್ ಅಲ್ಟಿಮೇಟ್ಲಿ ಇನ್ಫರ್ಟಿಲಿಟಿ ಇದ್ರೆ ಮೊದಲೆಲ್ಲ ಅಶ್ವತ್ಥ ಕಟ್ಟೆಗೆ ಪೂಜೆ ಮಾಡೋರು, ವಿದುರಾಶ್ವತ್ಥಕ್ಕೆ ಹೋಗಿ ನಾಗರ ಹಾಕ್ಬಾರು. ಜನಗಳ ನಂಬಿಕೆ, ನಾಗರ ಪೂಜೆ ಮಾಡಿದ್ರೆ ಮಕ್ಕಳಾಗ್ತವೆ ಅಂತ. ನೀವೇನು ಪೂಜೆ ಆದರೂ ಮಾಡ್ಕೊಳ್ಳಿ, ನಾವೇನು ಬೇಡ ಅನ್ನಲ್ಲ. ಆದರೆ ದಯವಿಟ್ಟು ವೈಜ್ಞಾನಿಕವಾಗಿ ನೀವಿಬ್ಬರೂ ಪರೀಕ್ಷೆ ಮಾಡಿಸ್ಕೊಳ್ಳಿ. ಅದರೊಳಗಾಗಿ ಗಂಡಸಿನ ಪರೀಕ್ಷೆ ಸಿಂಪಲ್ಲು, ಅದು ಮಾಡಿಸ್ಕೊಳ್ಳಿ. ಹೆಣ್ಮಕ್ಳದ್ದು ಟ್ಯೂಬ್ ಟೆಸ್ಟಿಂಗು ಅದೆಲ್ಲ ಇರುತ್ತೆ. ಸೊ ಫೈನಲಿ ಒಂದು ಗುಡ್ ಫರ್ಟಿಲಿಟಿ ಸೆಂಟ್ರಿಗೆ, ಇನ್ಫರ್ಟಿಲಿಟಿ ಸೆಂಟ್ರ್ ಅಂತೀವಿ, ಫರ್ಟಿಲಿಟಿ ಸೆಂಟ್ರ್ ಅಂತೀವಿ. ಇನ್ಫ್ಯಾಕ್ಟ್ ಅಲ್ಲೂ ಕೂಡ ಮೋಸಗಳು ನಡೀತವೆ. ಲಾಸ್ಟ್ ಟೈಮ್ ಒಬ್ಬ ಅನ್ಕ್ವಾಲಿಫೈಡ್ ಫೆಲೋ ನಡೆಸ್ತಿದ್ದ, ಆಮೇಲೆ ಜೈಲಿಗೆಲ್ಲ ಹೋದ. ಸೊ ಹಂಗಾಗಿ ದಯವಿಟ್ಟು ಜನಗಳಲ್ಲಿ ಒಂದು ಮನವಿ. ಬಟ್ ಯಾವತ್ತು ಹೋಪ್ಸ್ ಬಿಡಬಾರ್ದು. ನನಗೆ 2 ಕಪಲ್ಸ್ ಇನ್ನೂ ಜ್ಞಾಪಕ ಇದೆ. ನನ್ನ ರಿಲೇಟಿವ್ ಒಬ್ಬರು 14 ವರ್ಷ ಮಕ್ಕಳಿರಲಿಲ್ಲ. CMC ವೆಲ್ಲೂರ್ನಾಗೆಲ್ಲ ಕಳಿಸಿ ನಾನು ಟೆಸ್ಟ್ ಮಾಡಿಸಿದೆ. ಕೊನೆಗೆ ಅದಾದಮೇಲೆ ಮಕ್ಕಳಾಯಿತು. 2 ಮಕ್ಕಳಾಗಿ ಬೇಡ ಅಂತ ಆಪ್ರೇಷನ್ ಮಾಡಿಸ್ಕೊಂಡ್ರು. ಇನ್ನೊಬ್ಬರು ಟೀಚರು 13 ವರ್ಷ ಮಕ್ಕಳಿರಲಿಲ್ಲ, ಅವ್ರಿಗೂ ಕೂಡ 2 ಮಕ್ಕಳಾದಮೇಲೆ. ಸೊ ಹೋಪ್ಸ್ ಇರಬೇಕು ಅಷ್ಟೇ. ತುಂಬ ಜನ ಡೆಸ್ಪರೇಟ್ ಆಗ್ತಾರೆ, ತುಂಬ ಡಿಪ್ರೆಷನ್ಗೆ ಹೋಗ್ತಾರೆ, ಅಯ್ಯೋ ಮಕ್ಕಳೇ ಆಗಲಿಲ್ವಲ್ಲ. ಆ ಡಿಪ್ರೆಷನ್ ಬೇಡ. ಅನೇಕ ಮಾರ್ಗಗಳಿದ್ದಾವೆ. ನಿಮಗೆ ಆಗ್ಬೋದು. ಬೈ ಚಾನ್ಸ್ ಆಗಲಿಲ್ಲ ಅಂದರೆ ನಿಮ್ಮ ಯಜಮಾನರ ಸ್ಪರ್ಮ್ನೆ ತಗೊಂಡು ಗರ್ಭಕೋಶದಲ್ಲಿ ಮಗು ಆಗಂಗೆ ಮಾಡಿಕೊಡ್ತಾರೆ. ಕೆಲವು ಸಮಯ ಸೆಮೆನ್ ಬ್ಯಾಂಕ್ ಇದ್ದಾವೆ. ಸೊ ಸೆಮೆನ್ ಸಿಗುತ್ತೆ, ತೊಗೊಂಡು ಅದಕ್ಕೆಲ್ಲ ಪರ್ಮಿಷನ್, ಬೇರಿಯಸ್ ರೂಲ್ಸ್ ಇರ್ತವೆ. ಬಟ್ ಮಕ್ಕಳಾಗಬೇಕು ಅನ್ನೋರಿಗೆ ನಾನಾ ಮಾರ್ಗಗಳಿದ್ದಾವೆ. ಟೆನ್ಷನ್ ಮಾಡ್ಕೋಬೇಡಿ. ತುಂಬ ಒಬ್ಬರು ಈಗ ಅಫೇರ್ಗಳು ಇಟ್ಕೊಂಡು ಈ ಥರ ಗುಪ್ತ ಲೈಂಗಿಕ ಇದೆಲ್ಲ ಇದು ಮಾಡ್ತಾರೆ. ಅದು ಹೇಗೆ? ಅದು ಅನ್ಫಾರ್ಚುನೇಟ್ಲಿ ನಮ್ಮ ಸೊಸೈಟಿ ಒಳಗೆ ನಾಟ್ ಅಕ್ಸೆಪ್ಟೆಡ್. ಅವಾಗ್ತವೆ ಏನೇನು 108. ಬಟ್ ಸೋಷಿಯಲಿ ನಮ್ಮ ಸಾಮಾಜಿಕ ಜವಾಬ್ದಾರಿಯಲ್ಲಿ ಅವೆಲ್ಲ ನಾಟ್ ಅಡ್ವೈಸಬಲ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ವಿಷಯಗಳನ್ನ ತಿಳಿಸ್ಕೊಟ್ರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು. ದಯವಿಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ವಿಷಯಗಳನ್ನ ತಿಳಿಸ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ವೆರಿ ವೆರಿ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಓಕೆ.